ನೋಡಿ ಇಲ್ಲಿ ಸಗಣಿಯನ್ನ ನೀರ್ ಹಾಕಿ ಕಲ್ಸ್ಬಿಟ್ಟು ಬಿಟ್ಬಿಡ್ತೀವಿ, ಇದ್ರೊಳಗೆ ಹೋಗುತ್ತೆ. ಸೊ ನೋಡಿ ಗ್ಯಾಸ್ ಇಲ್ಲಿ ಫಾರಂ ಆಗಿದ್ದು ಇದು ಮನೆಗೆ ಹೋಗುತ್ತೆ ಸರ್. 10,000 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಸರ್. ಅದೇ ಸಾವಯವ ಕೃಷಿ ಅಂತ ಹೇಳಿದ್ನಲ್ಲ, ನಾವು ಕೆಮಿಕಲ್ ಇದು ಮೆನ್ನೂರ್ ಉಪಯೋಗಿಸಲ್ಲ. ಇದನ್ನೇ ಎಲ್ಲಾ ಗಿಡ ಮರಗಳಿಗೆ ಎಲ್ಲ ಹಾಕ್ತೀವಿ ನೋಡಿ, ಅಲ್ಲೆಲ್ಲ ಗಿಡಗಳಿಗೆಲ್ಲ ಹಾಕಿದ್ವಿ. ಸೊ ಇದು ಲಿಕ್ವಿಡ್ ಫಾರ್ಮ್ ಗೊಬ್ಬರ ಹೆಂಗೆ ಕೆಜಿ ಏಲಕ್ಕಿ? ಈಗ 4,000 ಚಿಲ್ಲರೆ ಇದೆ ಸರ್. ಈಗ 1.5 ಕ್ವಿಂಟಲ್ ಆಗಿತ್ತು. ಸೊ ಅದನ್ನೇ ಅವತ್ತೇ 2,000 ರೂಪಾಯಿ ರೇಟ್ ಇತ್ತು, 2 ಲಕ್ಷ ಚಿಲ್ಲರೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಏನೋ ಗನ್ ಇಟ್ಬಿಟ್ಟಿರ ನಿಮ್ಮ ಮನೇಲಿ? ಏರ್ ಗನ್ ಸರ್ ಇದು. ತಗೊಳ್ಳಿ ಸರ್ ನೋಡೋಣ. ಏರಲ್ಲಿ ಹೆಂಗೆ ನೋಡಿ ಬುಲೆಟ್ ಹೊಡಿತೀರ? ಇದು ಏರ್ ಗನ್ ಸರ್. ಕಾಡು ಇದು ನಮ್ಮ ಒಂಟಿ ಮನೆ ಅಲ್ಲ ಸರ್. ಒಂಟಿ ಮನೆ ಅಂದ್ರೆ ಚಿರತೆಗಳು ಇವೆಲ್ಲ ಬರ್ತವೆ. ಚಿರತೆ ಬರ್ತವೆ? ಹೌದು, ಚಿರತೆ ಬರ್ತವೆ. ಮತ್ತೆ ಕಾಡು ಪ್ರಾಣಿಗಳು ಬರ್ತವೆ. ಇದಕ್ಕೆ ಎದುರಿಸೋಕ್ಕೋಸ್ಕರ ಏರ್ ಗನ್ ಮಾಡಿಕೊಂಡಿದ್ದೆ ಸರ್. ಇದಕ್ಕೆ ಹೆದರ್ತಾವ ಅವು? ಅಯ್ಯೋ, ಶಬ್ದ ಬರುತ್ತೆ. ಬುಲೆಟ್, ಸಣ್ಣ ಬುಲೆಟ್ ಇರುತ್ತೆ, ಮಾಡ್ಬೋದು. ಬಟ್ ಇಲ್ಲ ಚಿರತೆ ಕಾಡು ಪ್ರಾಣಿಗಳು ಬರ್ತವೆ? ಹೌದು ಸರ್, ಚಿರತೆ ಪ್ರಾಣಿಗಳು. ಓಕೆ. ಬಟ್ ನೀವು ತೋಟದಲ್ಲಿ ನೋಡಿದ್ದೀರಾ? ಅಯ್ಯೋ, ಮನೆಗೆ ಬರ್ತವೆ. ಮನೆ ಹತ್ರ ಎಲ್ಲ ಮುಂದಕ್ಕೆ ಬರ್ತವೆ. ಇಲ್ಲಿ ನಾಯಿ ಬಿಟ್ಟಿರ್ತೀವಿ. ಸೊ ಬಂದು ಬಾಯಕ್ಕೆ ಎಳ್ಕೊಂಡು ಹೋಗ್ತೈತಿ. ಈಗ 2 ತಿಂಗಳಿಂದ. ಆಮೇಲೆ ನಾವೇ ಎಲ್ಲ ಲೈಟ್ ಹಾಕಿ ಅಲ್ಲೊಂದು ಬೆಂಕಿ ಹಚ್ಚಿ ಗಲಾಟೆ ಮಾಡಿದ್ಮೇಲೆ ಓಡಿಸಿದ್ವಿ ಸರ್. ಬಿಟ್ಟೋಯ್ತು ನಾಯಿನ? ಬಿಟ್ಟೋಯ್ತು. ಬದಿಕತ್ತು ಏನಾದ್ರು ಹಿಡ್ಕೊಂಡು ಹೋಗ್ಬಿಟ್ಟಿತ್ತು. ಕೊನೆಗೆ ಡಾಕ್ಟರ್ ಹತ್ರ ತೋರಿಸಿ ಮಾಡಿ ಇಂಜೆಕ್ಷನ್ ಎಲ್ಲ ಕೊಡಿಸಿ 3 ದಿವಸ ಊಟ ಬಿಟ್ಟು ಆಮೇಲೆ ಸುಧಾರಿಸ್ಕೊಂಡು ಬದುಕಿದೆ ನಾಯಿ. ಇದೆ ಆ ಕರೆ ನಾಯಿನೇ ಇದೆ. ಚಿರತೆ ಜೊತೆ ಫೈಟ್ ಮಾಡ್ಬಿಟ್ಟಿದೆ. ಹಂಗಾಯ್ತು. ಆಮೇಲೆ ಎವ್ರಿ ಡೇ ಬರ್ತಾ ಇರ್ತದೆ. ತೋಟಗಳಿಗೆಲ್ಲ ಬರೋದು. ನಾವು ರಾತ್ರಿ ನೀರು ಬಿಡೋಕ್ಕೆ ಮಾಡೋಕ್ಕೆ ರಾತ್ರಿ 2 ಗಂಟೆ ಹಂಗೆಲ್ಲ 3 ಗಂಟೆ ಕರೆಂಟ್ ಶಿಫ್ಟಲ್ಲಿ ಕೊಡ್ತಾರೆ. ಆಗ ತೋಟದೊಳಕ್ಕೆಲ್ಲ ಹೋಗ್ತೀವಿ ನೀರು ಬಿಡೋಕ್ಕೆ ಮಾಡೋಕ್ಕೆ. ಅವಾಗೆಲ್ಲ ಬರ್ತದೆ. ಅಂದರೆ ಸೋಗೆ ಗರಿಯಾಗಿ ಬೆಂಕಿಗೆ ಹಾಕಿಕೊಂಡು ಮಾಡ್ಕೊಂಡು ಹೋಗ್ತೀವಿ, ಗಲಾಟೆ ಮಾಡ್ಕೊಂಡು ಹೋಗ್ತೀವಿ. ಹಾಗಾದರೆ ದೂರ ಹೋಗುತ್ತೆ. ಮನುಷ್ಯನ ಅಟ್ಯಾಕ್ ಮಾಡಲ್ಲ? ಇಲ್ಲ, ಮಾಡಲ್ಲ ಸರ್. ಸೊ ನರಭಕ್ಷಕ ಚಿರತೆ ಇಲ್ಲ? ನರಭಕ್ಷಕ ಇಲ್ಲ, ಪ್ರಾಣಿ ಭಕ್ಷಕ ಚಿರತೆ. ಅದು ನಮಗೂ ಹೆದರಿಕೆ ಅಲ್ವಾ. ನಮ್ಮ ಮನುಷ್ಯರ ರುಚಿ ನೋಡಿ ನಮ್ಮನ್ನು ಅಟ್ಯಾಕ್ ಮಾಡಿಬಿಡುತ್ತೆ. ಓಹೋ, ಒಂದ್ಸಲ ರುಚಿ ಕಂಡ್ರೆ, ರಕ್ತದ ರುಚಿ ಕಂಡ್ರೆ ಅದು ನಮ್ಮನ್ನು ಗುರಿ ಮಾಡ್ಕೊಳ್ಳುತ್ತೆ. ಅದು ಚಿರತೆಗಳ ಆವಾಸಸ್ಥಾನ? ಹೌದು, ಚಿರತೆಗಳಿರುತ್ತೆ ಸರ್. ಗ್ರೇಟ್. ಸೊ ಇದಕ್ಕೆ ಲೈಸೆನ್ಸ್ ಬೇಕಾ? ಇಲ್ಲ, ಲೈಸೆನ್ಸ್ ಏನು ಬೇಕಿಲ್ಲ. ನೈಸ್. ಮರದ ಮನೆ? ಓಕೆ. ನಮ್ಮ ಮಿಸ್ಸಸ್ ಶಾರದಮ್ಮ ಅಂತ ಹೇಳ್ಬಿಟ್ಟು. ನಮಸ್ಕಾರ ಶಾರದಮ್ಮನವ್ರೆ. ಇವಳದು ಸ್ವಂತ ಊರು ಬೆಂಗಳೂರು, ಇಂಜಿನಿಯರ್ ಮಗಳು. ಇಲ್ಲೇನು ಮಾಡ್ತವ್ರೆ? ಇಲ್ಲ, ಅವರು ನಮ್ಮ ಫಾದರ್ನೆಲ್ಲ ಎಕ್ಸ್ಪೈರ್ ಆಗಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಸ್ವಂತ ಮನೆ ಇರೋದು ಅವ್ರು ಬೆಂಗಳೂರು. ಹೌದೌದು, ಮದುವೆ. ಯಾವ ವರ್ಷ ಮದುವೆ ಆಗಿದ್ದು? 75. 75. ಸೊ ನೀವು ಮದುವೆ ಆಗಿ 50 ವರ್ಷ ಆಗೋಯ್ತು? ಹೌದೌದು. ಓ ಸರ್, ಶಾರದಮ್ಮನವರು ಮದುವೆಗೆ 50 ವರ್ಷ. ಎಲ್ಲ ಶುಭ ಹಾರೈಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಿಂಗೆ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಓಕೆ. ಸೊ ನೀವು ಜಾಬಲ್ಲಿ ಇದ್ದೀರಾ ಅಂತ ಕೊಟ್ರಾ ಅಥವಾ ಏನು? ಹಾಗೇನಿಲ್ಲ, ಅವಾಗ ಜಾಬ್ನಲ್ಲಿ ಇರಲಿಲ್ಲ ಇನ್ನು. ಕರೆಕ್ಟ್. 83ರಲ್ಲಿ ನಿಮ್ಮ ಜಾಬ್ ಸಿಕ್ಕಿರೋದು? 83ರಲ್ಲಿ ನನಗೆ ಜಾಬ್ ಸಿಕ್ಕಿದೆ. ಸೊ ಜಾಬ್ ಇಲ್ದಿರೋರಿಗೆ ಕೊಟ್ಟಿದ್ದಾರೆ? ಹೆಂಗೆ ಹಳ್ಳಿ ಕೊಟ್ಟರಲ್ಲ? ಹೆಂಗೆ ಹುಡುಗನ ಗುಣ ನಡವಳಿಕೆ ನೋಡ್ತಾರೆ ಹೊರತು ಈಗ್ಲಂಗೆ ಅವನ ಹಣ, ಆಸ್ತಿ, ಅಧಿಕಾರ ಮತ್ತೊಂದು ನೋಡ್ತಿರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಫಸ್ಟ್ ಅವ್ರ ಆಸ್ತಿ ಎಷ್ಟಿದೆ, ಜಮೀನು ಎಷ್ಟಿದೆ, ಬೆಂಗಳೂರು ಸೈಟ್ ಇದೆ, ಮನೆ ಇದೆಯಾ, ಕಾರ್ ಇದೆ, ಇದು ನೋಡ್ತಾರೆ. ಅವತ್ತಿನ ದಿನಮಾನಗಳಲ್ಲಿ ಹುಡುಗ ಯೋಗ್ಯನ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಲ್ಲೂ ಇತ್ತು. ಆಮೇಲೆ ಇವತ್ತಿನ ದಿವಸದಲ್ಲಿ ಒಂದು ದೊಡ್ಡ ದುರಂತ ಆಗ್ತಾ ಇದೆ ಸರ್. ನಮ್ಮ ಹಳ್ಳಿ ರೈತರ ಮಕ್ಕಳಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಹಳ್ಳಿನಲ್ಲಿ ಹೆಣ್ಮಕ್ಳು ಕಷ್ಟ ಬೀಳ್ತಾರೆ. ನನ್ನ ಮಗಳು ಹೋಗಲ್ಲ, ಕಷ್ಟ ಬೀಳ್ತಾರೆ ಅನ್ನೋ ಒಂದು ಅಭಿಪ್ರಾಯ ಜನರಲ್ ವ್ಯೂನಲ್ಲಿ ಬಂದ್ಬಿಟ್ಟಿದೆ. ನಮ್ಮ ನಾಗತಿಳಿ ಗ್ರಾಮದಲ್ಲಿ 40 ವರ್ಷ ಕ್ರಾಸ್ ಆಗಿರೋ ಒಂದು 70 ಜನ ಇದ್ದಾರೆ. 40 ವರ್ಷ ಹುಡುಗರು ಒಂದೇ ಗ್ರಾಮದಲ್ಲಿ ನಾನು ಹೇಳ್ತಾ ಇರೋದು. 70 ಜನ ಗಂಡು ಮಕ್ಳಿದ್ದಾರೆ. ಇಲ್ಲಿವರೆಗೂ ಹೆಣ್ಣು ಸಿಗ್ತಾ ಇಲ್ಲ. ಈ ಹಳ್ಳಿ ಮಕ್ಳಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ರೈತರ ಮಕ್ಕಳಿಗೆ ಅಂದರೆ ಹೆಣ್ಣು ಕೊಡ್ತಾ ಇಲ್ಲ. ಜಾಬ್ನಲ್ಲಿದ್ದರೆ, ಬೆಂಗಳೂರಿನಲ್ಲಿ ಬಿಸ್ನೆಸ್ ಲೈನಲ್ಲಿದ್ದರೆ, ಮತ್ತೊಂದಿದ್ರೆ ಕೊಡ್ತಾರೆ. ಹಳ್ಳಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ರೆ ಯಾರು ಕೊಡ್ತಾ ಇಲ್ಲ. ಅದರಿಂದ ಇದು ಒಂದು ಸಾಮಾಜಿಕ ದೊಡ್ಡ ಸಮಸ್ಯೆಯಾಗಿ ದುರಂತಕ ಸ್ಥಾನ ತಲುಪಿಟ್ಟಿದೆ ಸರ್. ಅವ್ರು ಆರೋಪ ಮಾಡ್ತಿರೋದು ಅಲ್ಲೋ ಕಷ್ಟ ಪಡಬೇಕು ಅಂತ. ಸೊ ಹಳ್ಳಿಲಿ ಕಷ್ಟ ಇದೆಯಾ? ಸಿಟಿನಲ್ಲಿ ಏನು ಸರ್, 24 ಅವರ್ಸ್ ಬಿಸಿ ಲೈನ್ ಇರುತ್ತೆ, ಬಿಸಿ ಮೈಂಡ್ ಇರಬೇಕು. ಸೊ ಉಸಿರಾಡಕ್ಕೂ ಟೈಮ್. ಇಲ್ಲಿ ಹಳ್ಳಿನಲ್ಲಿ ಹಂಗಲ್ಲ. ನಮ್ಮದೇ ಟೈಮ್ ಇರುತ್ತೆ, ನಮ್ಮದೇ ಆದ ಶೆಡ್ಯೂಲ್ಡ್ ನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿಗಿನ್ನಲ್ಲೂ ಉತ್ತಮ ಒಳ್ಳೆ, ಮತ್ತು ಅದಕ್ಕಿಂತ ಮಿಗಲೆ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ನೀರು ಸಿಗುತ್ತೆ. ಅದೇ ಸಿಟಿನಲ್ಲಿ ಆ ಥರ ಸಿಗಲ್ಲ. ಬಟ್ ಅದನ್ನು ನಾನು ಬೇಸಿಕಲಿ ತಿಳ್ಕೊಳಕ್ಕೆ ಹೋಗ್ತಾಯಿಲ್ಲ. ಇದೇನಾಗಿದೆ, ಬೆಂಗಳೂರಿನಲ್ಲಿ ಆರಾಮಾಗಿ ಒಳ್ಳೆ ಡ್ರೆಸ್ ಮಾಡ್ಕೊಂಡು ತಿಂಗಳಿಗೂ 2 ತಿಂಗಳಿಗೂ ಬರ್ತಾರಲ್ಲ. ನಮ್ಮ ಮಕ್ಕಳು ನಮ್ಮ ಎಳೆಮೆ ಭಾರಿ ಚೆನ್ನಾಗಿರುತ್ತಾರೆ. ಅವರು ದಿನನಿತ್ಯ ಎಷ್ಟು ಕಷ್ಟ ಬೀಳ್ತಾನೆ ಅನ್ನೋದು ಇವ್ರ ತಲೆವಳಿಗೆ ಹೋಗೋದು. ಹಂಗಾಗಿ ಈ ಪರಿಸ್ಥಿತಿ ಆಗಿದೆ ಸರ್. ಬೆಂಗಳೂರಿಗೆ ಕೊಡಬೇಕು, ಬೆಂಗಳೂರಿಗೆ ನನ್ನ ಮಗಳು ಮದುವೆ ಮಾಡಬೇಕು ಅನ್ನೋದು ಇದಾಗಿ ಹಳ್ಳಿ ಮಕ್ಕಳಿಗೆ ಒಂದು ಸಾಮಾಜಿಕ ದೊಡ್ಡ ದುರಂತ ಆಗ್ತದೆ ಸರ್. ಒಂದಲ್ಲ ಒಂದು ದಿವಸ ರೆವಲ್ಯೂಷನ್ ಆಗಬೇಕು, ಅಲ್ಲಿವರೆಗೂ ದೇಶ ಸರಿ ಹೋಗಲ್ಲ ಅನ್ನೋ ಕಾಣಿಸ್ತದೆ ಸರ್. ಬಟ್ ಹಳ್ಳಿಯವ್ರು ತಪ್ಪಿಲ್ವ ಅದರಲ್ಲಿ? ಈಗ ಏನು ಹಂಗಾರೆ ಹಳ್ಳಿಲಿ ಹುಟ್ಟಿದ್ದೇ ತಪ್ಪ ಸರ್. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. H.T. ಕೃಷ್ಣಪ್ಪನವ್ರು ಮಿನಿಸ್ಟರ್ ಆಗಿದ್ರು. ನಮ್ಮ ಮಂಡ್ಯದವರು. ನಮ್ಮ ಮಂಡ್ಯದವರು, ನಮ್ಮ ನಾಮಂಗಲ ತಾಲೂಕಿನಾರೆ. H.T. ಕೃಷ್ಣಪ್ಪನವರು
ಅಲ್ಲಿ KSRTC ಬಸ್ ಸ್ಟಾಪ್ ಕೊಡಬೇಕು ಅಂತ ರಿಕ್ವೆಸ್ಟ್ ಸ್ಟಾಪ್ ಕೊಡಬೇಕು ನಾಗ್ತಳ್ಳಿ ಗ್ರಾಮಕ್ಕೆ ಹೈವೇನಲ್ಲಿದೆ ಅಂತ ಓಕೆ ಕೇಳಿದ್ವಿ. ಇದು ಮಂಗಳೂರಿಗೆ ಹೋಗೋ ಬಸ್ಗಳು? ಮಂಗಳೂರು ಹೋಗೋ ಬಸ್ಸು, ಹಾಸನಕ್ಕೆ ಹೋಗೋ ಬಸ್ಗಳು, ಎಲ್ಲ ಬಸ್ಗಳಲ್ಲಿ ಯಾವ್ದಾರ ಒಂದು 10 ಬಸ್ನಲ್ಲಿ ನಮಗೆ ರಿಕ್ವೆಸ್ಟ್ ಸ್ಟಾಪ್ ಕೊಡಿ ಅಂತ. ಆಮೇಲೆ ಅವನು MD ಕರೆಸಿದ್ರು ಅವರ ಚೇಂಬರ್ಗೆ. ಆಮೇಲೆ ನಾವು ಇದ್ವಿ, ಸರ್ ಮಂಗಳೂರಿಂದ ಎತ್ತಿಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕಾರೆ ಮಧ್ಯೆ ಸ್ಟಾಪ್ ಕೊಟ್ಟರೆ ಅವ್ರು ಬೈತಾರೆ ಸರ್ ಅಂತಾನೆ. ಹಂಗಾರೆ ನಾವು ಹಳ್ಳಿಲಿ ಹುಟ್ಟಿರೋದೇ ಪಾಪನ, ಹಂಗಾರೆ ನಾವೆಲ್ಲರೂ ಬೆಂಗಳೂರು ಮೈಸೂರಲ್ಲಿ ಹುಟ್ಟೋದೆ ಪಾಪನ ಸರ್. ಏನು ಮಾತಾಡ್ತೀನಿ ನಾನು ಸ್ವಲ್ಪ ಎಗರಾಟ್ ಮಾತಾಡಿದೆ. ಅಲ್ಲ ಈಗ ನೀವೇ ಜನರಲ್ ಆಗಿ ಯೋಚನೆ ಮಾಡಿ ಸರ್, MD ಈಗ ಮಂಗಳೂರಿಂದ ಬೆಂಗಳೂರು ಹೋಗ್ತಾರೆ, ಮಧ್ಯೆ ಸ್ಟಾಪ್ ಕೊಟ್ಟರೆ ಜನಗಳೆಲ್ಲ ಗಲಾಟೆ ಬಸ್ನಲ್ಲಿ ಕೂತ್ರೆ ಜಗಳ ಮಾಡ್ತಾರೆ, ನಾವು ಸ್ಟಾಪ್ ಹಳ್ಳಿಗೆಲ್ಲ ಸ್ಟಾಪ್ ಕೊಡೋಕ್ಕಾಗಲ್ಲ ಅಂತ ಅಂದ. ಆಗ ನಾವು ಹಳ್ಳಿಲಿ ಹುಟ್ಟಿರೋದೇ ಮಹಾಪಾಪನ ಸರ್ ಅಂತ ನಾನು ದೊಡ್ಡ ಗಲಾಟೆನೇ ಆಯ್ತು ಅಂತ ಹೇಳಿ MDಗೂ ನನಗೂ. ಹಂಗಾರೆ ನಾನು ಬೆಂಗಳೂರಲ್ಲಿ ಹುಟ್ಟಬೇಕು, ಮಂಗಳೂರಿನಲ್ಲೇ ಹುಟ್ಟಬೇಕು, ಹಾಸನದಲ್ಲೇ ಹುಟ್ಟಬೇಕಾ ನಾನು? ಹಂಗಾರೆ ತಾಲೂಕುಗಳಲ್ಲೇ ಹುಟ್ಟಬೇಕು, ತಾಲೂಕುಗಳಲ್ಲಿ ಹುಟ್ಟಬೇಕು, ಹಳ್ಳಿನಲ್ಲಿ ಹುಟ್ಟದೇ ಮಹಾಪಾಪನ. ಬ್ಯೂರೋಕ್ರಸಿ ಏನಾಗಿದೆ ಅಂದರೆ ಅವ್ರಿಗೆ ಹಳ್ಳಿನಲ್ಲೇ ಹುಟ್ಟಿಲ್ಲ ಅನ್ನೋ ಮಟ್ಟಿಗೆ ನಾವೆಲ್ಲ ಸಿಟಿಯಿಂದಲೇ ಹುಟ್ಟಿ ಎಲ್ಲ ದೇಶ ಆಳ್ತಾ ಇದೀವಿ ಅನ್ನೋ ಮಟ್ಟಕ್ಕೆ ಮನೋಭೂಮಿಕೆ ಬಂದು ಬ್ಯೂರೋಕ್ರಸಿ ಏನೇ ಅಧಿಕಾರಶಾಹಿಗಳು ಅವ್ರ ಮನೋಭೂಮಿಕೆ ಚೇಂಜ್ ಆಗದೊರ್ತು ದೇಶದ ಒಂದು ಕೆಲವು ಕಾನೂನುಗಳು ಸರಿ ಹೋಗೋಕೆ ಸಾಧ್ಯ ಇಲ್ಲ ಸರ್. ಬಹುತೇಕ ಆಳುವ ವರ್ಗ ಹಳ್ಳಿಗಳಿಂದ ಹೋಗಿರುತ್ತೆ, ಗಮನಿಸಲ್ಲ. ಇದು ದೊಡ್ಡ ಸಮಸ್ಯೆ ಇದೆ. ಈಗ ಇಲ್ಲೊಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಒಂದು ಹೈವೇನಲ್ಲಿ ನಾವು ಡೈವರ್ಷನ್ ಕೊಡಿ ಅಂತ ಒಂದು ಡೆಲ್ಲಿಗೆ ಪ್ರೈಮ್ ಮಿನಿಸ್ಟ್ರಿ ಬರೆದಿದ್ದೀವಿ, MP ಗಳು ಬರೆದಿದ್ದೀವಿ, MLAಗಳು ಬರೆದಿದ್ದೀವಿ, ಕನ್ಸರ್ನ್ ಚೀಫ್ ಇಂಜಿನಿಯರ್ ಭೇಟಿ ಮಾಡಿ ಮಾತಾಡಿದ್ವಿ. ಒಂದು ಇಲ್ಲಿಂದ 2 ಕಿಲೋಮೀಟ್ರ್ ಯೂ ಟರ್ನ್ ಇಲ್ಲ, 2 ಕಿಲೋಮೀಟ್ರ್ ಯೂ ಟರ್ನ್ ಇಲ್ಲ. ಇಲ್ಲಿ 7-8 ಹಳ್ಳಿಗಳಲ್ಲಿ ಜನ ಎಲ್ಲ ಇದೇ ರೋಡಲ್ಲಿ ಸಂಪರ್ಕ ಹೊಂದಬೇಕು, ಹೈವೇ ಸಂಪರ್ಕ ಹೊಂದಬೇಕು. ಸೊ ಮುಂದೆ 2 ಕಿಲೋಮೀಟ್ರ್ ಸುತ್ಕೊಬೇಕು. ಇತ್ತಾಗೆ 2 ಕಿಲೋಮೀಟ್ರ್, 2 ಕಿಲೋಮೀಟ್ರ್. ಪೆಟ್ರೋಲ್ ಎಷ್ಟು ಖರ್ಚಾಗುತ್ತೆ? ನಾವು ಪ್ರೈಮ್ ಮಿನಿಸ್ಟರ್ವರೆಗೂ ದೂರ ಕೊಟ್ಟಿದ್ದೀವಿ, ಆದರೆ ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ, ಉತ್ತರನೂ ಬರಲಿಲ್ಲ, ರಿಪ್ಲೈ ಬಂದಿಲ್ಲ. ಅಂದರೆ ಒಟ್ಟು ಉಪೇಕ್ಷೆ. ಹಳ್ಳಿ ಅಂದರೆ ಉಪೇಕ್ಷೆ. ಆದರೂ ಹಳ್ಳಿ ಅಂದರೆ ಕನ್ಸರ್ನ್ MLA ದೇಶದ ಬೆನ್ನೆಲುಬು ಅಂತ ಮಾಡಿದ್ದು. ಈಗ ಎಲ್ಲಿ ಸರ್ ನಾವು 2 ಕಿಲೋಮೀಟ್ರ್ ಹೋಗ್ಬೇಕು, 2 ಕಿಲೋಮೀಟ್ರ್ ನಾವು ಹೈವೇ ಟಚ್ ಆಗಬೇಕಾದ್ರೆ, ಸೊ 2 ಕಿಲೋಮೀಟ್ರ್ ಪೆಟ್ರೋಲ್ 1000 ಜನ ತಿರುಗಾಡ್ತೀವಿ ಇಡೀ ಸುತ್ತಮುತ್ತ ಹಳ್ಳಿಯವರೆಲ್ಲ. ಎಷ್ಟು ದೇಶಕ್ಕೆ ಪೆಟ್ರೋಲ್ ಖರ್ಚಾಗ್ತವೆ? ಒಂದು ಡೈವರ್ಷನ್ ಕೊಡಿ ಅನ್ನೋಕ್ಕೆ ಅವ್ರಿಗೆ ಇದಿಲ್ಲ. ಹೈವೇ ಹೋಟ್ಲ್ಗಳು ಕೊಡ್ತಾರೆ, ಹೈವೇ ಹೋಟ್ಲ್ಗಳು ಏಕಲ್ಲ ಕೊಟ್ಟು ನಾವು ಉದಾಹರಣೆನೂ ಕೊಟ್ಟು ಬರ್ದಿದ್ದೀವಿ, ರೈಟಿಂಗ್ನಲ್ಲೇ ಕೊಟ್ಟು. ಯಾರ್ಯಾರು ಕೊಟ್ಟಿದ್ದೀರಿ ನೀವು? ಯಾರ್ಯಾರು ಕೊಟ್ಟಿದ್ದೀರಿ? ಸೊ ಇವರು ಯಾರ್ಯಾರು ಹೋಟೆಲ್ನವರು, ಲಾಡ್ಜ್ನವರು, ಅವ್ರಿಗೆ ಏನು ಕೇಳಿ ಅವ್ರಿಗೂ ಅಪ್ರೂವ್ ಮಾಡಿಬಿಡ್ತಾರೆ. ಯಾವ ಡಿವಿಷನ್ ಬೇಕಾದ್ರೆ ಹಾಕ್ಬಿಡ್ತಾರೆ. ಡೈವರ್ಷನ್ ಕೊಟ್ಟಿದ್ದಾರೆ. ಯಡೂರು ಬಿಟ್ಟು ಆಚೆಗೆ ಸುಮಾರು ಹೋಟ್ಲುಗಳು ಇರೋ ಕಡೆ ಎಲ್ಲ ಕೊಟ್ಟಿದ್ದಾರೆ. ಅವ್ನು ಚೀಫ್ ಇಂಜಿನಿಯರ್ ನಾವು ಚರ್ಚೆ ಮಾಡಿದ್ವಿ, ಅವರು ಇದು ಮನವಿ ಕೊಟ್ಟರು ಮಾಡಿ ನಾವೇನು ಇನ್ನೇನು ಕೊಟ್ಟಿದ್ದು ರೈಟಿನಲ್ಲೇ ಕೊಟ್ಟಿದ್ವಿ ಅಂತ ಕೇಳಿ. ನೀವು ಮನವಿ ಜೊತೆ ಇನ್ನೊಂದೇನೋ ಕೊಡ್ಲಿಲ್ವೇನೋ? ಇನ್ನೊಂದು ಕೊಡ್ಬೇಕಲ್ಲ. ಅದೇ ಅವ್ನು ಕೊಟ್ಟಿರ್ತೇನೆ ಕಂತೆ. ಅದೇ ನಾವು ಎಲ್ಲಿ ಅವ್ರ ಕಂತೆ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಊಟ ಉಪಚಾರ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ನಾವೇನು ನೋಡೋಕ್ಕಾಗತ್ತೆ ಸರ್? ನಾವು ಓಲೆ ಕರೆದು ಊಟ ಹಾಕ್ಬೋದು. ಸೊ ಇದೆಲ್ಲ ಅಡಿಷನಲ್ ಆಗಿ ಬೇರೆ ಇನ್ನೇನು ಕೊಡೋಕ್ಕೆ ಸಾಧ್ಯ ಇದೆ ನಾವು? ಅಲ್ಲಿ ಕರೆದು ಯಾಕೆ ಸರ್ ಊಟ ಹಾಕ್ಬೇಕು? ಅವ್ನ ಡ್ಯೂಟಿ ಅದು. ಅಲ್ಲ ಆದ್ರೂ ಮಾಡ್ತಲ್ಲ ಸರ್. ಒಬ್ಬ MP ಆದ್ರೆ ನಾವು ಇಲ್ಲಿ ಸುಮಲತಕ್ಕನ್ನ ಹೋಗಿ ಮಂಡ್ಯದಲ್ಲಿ ಅವ್ರ ಆಫೀಸ್ನಲ್ಲಿ ಭೇಟಿ ಮಾಡಿದ್ರೆ, ಸೊ ರಿಕ್ವೆಷನ್ ಲೆಟರ್ ಕೊಟ್ಟು ಅಕ್ಲಾನ್ಮೆಂಟ್ ಕೊಡಿ ಅಂದ್ರೆ ಅವ್ನು ಯಾರ ಗುಲಾಮ್ ನಮ್ಮ ಮಗ ನಮ್ಗೆ ಇದೇ ಕೊಡ್ಲಿಲ್ಲ, ಅಕ್ಲಾನ್ಮೆಂಟೇ ಕೊಡ್ಲಿಲ್ಲ. ಅರ್ಜಿ ಸ್ವೀಕರಿಸಿರೋದು ನಾವು ಅರ್ಜಿ ಸ್ವೀಕರಿಸಿದ ಅಕ್ಲಾನ್ಮೆಂಟೇ ಕೊಡ್ಲಿಲ್ಲ. ಓಲಿ ನಮಗೆ ಇಂಟರ್ವ್ಯೂ ಕೊಡಿ, ಅವರ ಮೇಡಮ್ ಅವ್ರ ಜೊತೆ ಅಂತಾರೆ, MP ಅವ್ರ ಜೊತೆ ಇಂಟರ್ವ್ಯೂ ಕೊಡಿ ಅಂದ್ರೆ ಅದು ಆಗಲ್ಲ ರೀ ಅಂತ ಅಂದ್ರೆ ಈಗ ನೆಗ್ಲಿಜಿಬಲ್ ಆನ್ಸರ್. ಓಟ್ ಕೇಳುವಾಗ ಆವಾಗ ಬರ್ತಾರೆ. ಅಲ್ಲ ಇದು ಬೇಸಿಕ್ ಅಲ್ಲ ಸರ್. ಇದು ಒಂದು ಡೈವರ್ಷನ್ನು ನಮ್ಮ ಇಡೀ ಸುತ್ತಮುತ್ತಲ್ಲಿ 7-8 ಹಳ್ಳಿಗಳಿದೆ. 7-8 ಹಳ್ಳಿಗೆ ಬೇಸಿಕ್ ನೀಡ್ಸ್, ಇದು ಎಸೆನ್ಷಿಯಲ್ ಅದು ಅಂತೆಲ್ಲ. ಅಂಥ ಸಣ್ಣ ವಿಚಾರನೂ ಕೂಡ ಯಾರೂ ಮಾಡ್ತಾ ಇಲ್ಲ. ಪಾಪ MLA ಅವರು ಚೆಲುವರಾಯಸ್ವಾಮಿ ಮತ್ತು ಸುರೇಶ್ ಗೌಡ್ರು ಅವರೆಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅವ್ರು ಲೆಟ್ರೆಡಲ್ಲೇ ಹಾಕ್ಕೊಟ್ಟಿದ್ದಾರೆ, ಯಾರೂ ಗಮನಕ್ಕೆ ಆಗ್ತಾ ಇಲ್ಲ. ಸಂವಿಧಾನನ ಈಗ ಆಲೆ 78-100 ಚಿಲ್ಲರೆ ಈಗ ಆಲೆ ತಿದ್ದುಪಡಿ ಆಗಿದ್ದಾವೆ. ಸೊ ಪ್ರತಿ ಹಳ್ಳಿಗೆ ಇಲ್ಲ ಓವರ್ ಇದನ್ನು ಬ್ರಿಡ್ಜ್ ಕಟ್ಕೊಡ್ಲಿ, ಇಲ್ಲ ಇದನ್ನು ಸರ್ವಿಸ್ ರೋಡ್ ಕೊಡಲಿ, ಅದರ ಆಕ್ಟ್ ಅಮೆಂಡ್ ಮಾಡ್ಬೋದಲ್ಲ ಸರ್? ಅವ್ರು ಕೇಳಿದ್ರೆ ಏನು ಚೀಫ್ ಇಂಜಿನಿಯರು, ಸೊ ಇಲ್ಲಿ ಪ್ರತಿ ಇದಕ್ಕೆ ಡೈವರ್ಷನ್ ಕೊಡೋಕ್ಕಾಗಲ್ಲ, ಹಳ್ಳಿಗೆಲ್ಲ ಡೈವರ್ಷನ್ ಕೊಡೋಕ್ಕಾಗಲ್ಲ ಅಂತಾರಲ್ಲ. ಮತ್ತು ಈ ದೇಶದ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕಾಮನ್ ಪೀಪಲ್ಗೆ ಏನು ಬೇಸಿಕ್ ಬೇಕು ಅನ್ನೋ ಕಾನೂನನ್ನು ತಿದ್ದುಪಡಿ ಮಾಡ್ಕೊಂಡು ಕೊಡೋಕ್ಕಾದ್ಮೇಲೆ ಎಲ್ಲಿದೆ ಸರ್ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸರ್? ಸಣ್ಣ ವಿಚಾರ, ಬಟ್ ಇದು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಕಾಮನ್ ಪೀಪಲ್ ಅನ್ನೋದು ಸ್ವಲ್ಪ ತಿಳುವಳಿಕೆ ಮಾಡ್ಬೇಕಾಗಬೇಕಲ್ಲ. ನೀವು ರೈತರಿಗೆ ಹೆಣ್ಣು ಕೊಡೋದ್ರೆ ಹೇಳ್ತಾರಲ್ಲ, ಆ ಕಡೆ ಹೆಣ್ಣು ಹೆತ್ತವ್ರು ಹೇಳ್ತಾರೆ ಇವತ್ತು ಹಳ್ಳಿಗಳಲ್ಲಿ ಬಹಳ ಜನ ಕುಡಿತಕ್ಕೆ ಬಿದ್ದುಬಿಟ್ಟಿದ್ದಾರೆ, ಅವರು ಶಿಸ್ತಿಲ್ಲ ಅಂತ ದೂರ್ತಿದ್ದಾರೆ ಆ ಕಡೆ. ಇಲ್ಲ ಸರ್, ಖಂಡಿತ ಇಲ್ಲ. ಅವ್ರು ಯಾರ ತಿಳುವಳಿಕೆ. ಈಗ ನಿಮ್ಮ ಕಾಲದ ರೈತರು ಇದ್ದಾರಲ್ಲ ಅಥವಾ ನೀವಿದ್ದೀರಲ್ಲ, ನಿಮ್ಮಂಗಿಲ್ಲ ಇಲ್ಲ ಸರ್. ಇವತ್ತಿನ ಜನರೇಷನ್ ಬೇರೆ ಥರ ಆಗ್ಬಿಟ್ಟಿದ್ದಾರೆ, ಅವ್ರಿಗೆ 25 ಶೋಕಿ ಅಂತ ಆರೋಪ ಮಾಡ್ತಾರೆ ಸರ್. ಅವ್ರ ಆರೋಪ ನನ್ನ ಮುಂದೆ ಕರಲಿ. ನಮ್ಮವರೆಲ್ಲ 70 ಜನ ಹುಡುಗರು ಇದ್ದಾರಲ್ಲ ಸರ್, ಅವರು ಪರ್ಸನಲ್ ಕ್ಯಾರೆಕ್ಟರ್ ಬಗ್ಗೆ ನನಗೆ ಎದುರುಗಡೆ ನಿಂತ್ಕೊಂಡು ಪ್ರಾಮಿಸ್ ಮಾಡ್ತೀನಿ ಆ ಥರ ಇಲ್ಲ ಅಂತ ಹೇಳ್ಬಿಟ್ಟು ದುಡಿತವ್ರ ಚೆನ್ನಾಗಿ. ಖಂಡಿತ ದುಡಿತಾರೆ. ಮುಖ್ಯವಾಗಿ ಹೆಣ್ಣೆತ್ತವ್ರು ಕೇಳೋದು ದುಡಿತಿದ್ದಾರಾ? ದುಡಿದೆ ಸರ್, ಎಲ್ಲ ಇದೆ.
ನೋಡಿ ಇಲ್ಲಿ ನನ್ನ ತೀರಾ ಆತ್ಮೀಯರ ಸ್ನೇಹಿತರ ಮಕ್ಕಳೇ ಇಬ್ಬರಿದ್ದಾರೆ. ಒಬ್ಬೊಬ್ಬರೇ ಮಕ್ಕಳು. ಅವ್ರಿಗೊಂದು 300 ತೆಂಗಿನ ಗಿಡ ಇದೆ, 2 ಬೋರ್ವೆಲ್ ಇದೆ, ಮನೆ ಇದೆ, ಮಠ ಇದೆ, ಎಲ್ಲ ಇದೆ. ಮತ್ತು ನೈಸ್ ಜಂಟ್ಲು ಹುಡುಗರು. ಸೊ 300 ತೆಂಗಿನ ಗಿಡ ಇದ್ರೆ ಜೀವನ ನಡೆಯುತ್ತೆ ಸರ್, ನಿಮ್ಮದೇ ಜೀವನ ಮಾಡ್ಬೋದು. ಒಳ್ಳೆ ಉತ್ಪತ್ತಿ ಇದು. ಹಾಂ ಹೌದು. ಸೊ ಅಂಥವ್ರಿಗೆ ನಾವು ಹುಡುಕಾಡ್ತಾ ಇದ್ದೀವಿ. 300 ತೆಂಗಿನ ಮರ ಇದೆ, ನೋ ಹೆಣ್ಣು ಹುಡುಗಿ ಇಲ್ಲ. ಇದಕ್ಕೇನು ಮಾಡೋದು ಹೇಳಿ? ನಾಟ್ ಒನ್ ಅವರ್ ವಿಲೇಜ್ ಸರ್, ಇಡೀ ದೇಶದ ಸಮಸ್ಯೆನೇ ಇದಾಗಿದೆ. ಬಹುತೇಕ ಕರ್ನಾಟಕ ರಾಜ್ಯದಲ್ಲ, ಕರ್ನಾಟಕ ರಾಜ್ಯದ ಇಡೀ ಇಂಡಿಯಾ ದೇಶದ ಬಹುಶಃ ರೈತರ ಸಮಸ್ಯೆ ಆಗಿದೆ. ರೈತರ ಮಕ್ಕಳಾಗಿ ಹುಟ್ಟದೆ ಮಹಾಪಾಪ, ಹಳ್ಳಿನಲ್ಲಿ ಹುಟ್ಟದೆ ಮಹಾಪಾಪ ಅನ್ನೋ ಮಟ್ಟಕ್ಕೆ ನಮ್ಮ ಪರಿಸ್ಥಿತಿ ಇದೆ. ಬಟ್ ನಿಮ್ಗೆ ನೋಡಿ ಹೆಣ್ಣು ಕೊಟ್ಟಿದ್ದಾರೆ, ಇಂಜಿನಿಯರ್ ಮಗಳೇ ಕೊಟ್ಟಿದ್ದಾರೆ. ಹೌದು, ಗ್ರೇಟ್. ಸೊ ಆ ಥರ ಎಲ್ರಿಗೂ ಸ್ವಲ್ಪ ಒಳ್ಳೆ ಬುದ್ಧಿ ಬರಲಿ. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಏನು ದೇವ್ರು ನಿಮ್ಮ ಮನೆದು? ಬರ್ಬೋದಾ? ಬನ್ನಿ ಸರ್, ಅಗತ್ಯ ಬನ್ನಿ. ನೆಲ ನೋಡಿ ಒಳ್ಳೆ ಈ ಥರ ಇದೆ, ನೈಸಾಗಿ ಕನ್ನಡ ಇದ್ದಂಗೆ. ಸರ್, ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀರಭದ್ರ ಸ್ವಾಮಿ ಎಲ್ರಿಗೂ ಅಧಿಕಾರಿ ಶಾಹಿಗಳು ರಾಜಕಾರಣಿಗಳ ಬುದ್ಧಿನ ನೆಟ್ಟಿಗೆ ಮಾಡಲಿ. ಗ್ರೇಟ್, ಒಳ್ಳೆಯದು. ಬನ್ನಿ. ನೋಡಿ, ಏಲಕ್ಕಿ ಬೆಳೆದಿದ್ದೀವಿ. ಏಲಕ್ಕಿ ಬೆಳಿತೀರ ನೀವು? ಏಲಕ್ಕಿ ಬೆಳೆಯೋ ರೈತರು ನೀವು? ಹೌದು. ಇದು ಬಿ ಗ್ರೇಡ್, ಇದು ಎ ಗ್ರೇಡ್ ಬೇರೆ ಇದೆ. ಓಕೆ. ಹೆಂಗೆ ಕೆ ಜಿ ಏಲಕ್ಕಿ? ಸೊ ಈಗ 4000 ಚಿಲ್ಲರೆ ಇದೆ ಸರ್ ಈಗ. ಅಂದರೆ ಇದು ನಮ್ಮಲ್ಲಿ ರೈತರ ಹತ್ರ ತಗೊಳ್ಳೋದು 2500 3000 ಅಷ್ಟೇ. ಓಹ್, ಹಾಗೆ. ಮಾರ್ಕೆಟಲ್ಲಿ 4000 ಇದೆ, 4,000 ಇದೆ. ನೀವು ಬೆಳಿತೀರಾ ಏಲಕ್ಕಿ? ಈಗ ಬೆಳೆದು ಈಗ ಈ ಸಾರಿ ಫೇಲ್ಯೂರ್ ಆಗ್ಬಿಡ್ತು. ಲಾಸ್ಟ್ ಇಯರ್ ಎಲ್ಲ ಬೆಳೆದಿದ್ವಿ. ಬಾಯಿಗೆ ಹಾಕೊಳ್ಳಿ ಸರ್. ಸೊ ಏಲಕ್ಕಿ ಬೆಳಿತೀರಿ ನೀವು? ಹೌದು ಸರ್, ಏಲಕ್ಕಿ ಎಷ್ಟು ಬೆಳಿತೀರಿ? ಸೊ ಫಸ್ಟು ಇದು ಲಾಸ್ಟ್ ಇಯರ್, ಬಿಫೋರ್ ಲಾಸ್ಟ್ ಇಯರ್ 1.5 ಕ್ವಿಂಟಲ್ ಆಗಿತ್ತು. 150 kg. ಹಾಂ, 150 kg. ಸೊ ಅದನ್ನೇ ಅವತ್ತೇ 2,000 ರೂಪಾಯಿ ರೇಟ್ ಇತ್ತು. ಎಷ್ಟಾಯ್ತು ಅವ್ರಿಗೆ? 2 ಲಕ್ಷ ಚಿಲ್ಲರೆ. 2,000 ಅಂದರೆ 3 ಲಕ್ಷ ಆಯಿತು. ಹಾಂ, ಅಲ್ಲ 150 kg. 100 kg ಹಾಕೊಂಡ್ರು 2 ಲಕ್ಷ ಚಿಲ್ಲರೆ, 2 ಲಕ್ಷ. ಈ ವರ್ಷ 2.5 ಕ್ವಿಂಟಲ್ ಮೇಲಾಗೋದು. ದುರಾದೃಷ್ಟಕ್ಕೆ ಏನಾಯ್ತು, ಟೆಂಪ್ರೇಚರ್ 40-41 ಡಿಗ್ರಿಗೆ ಹೋಗ್ಬಿಡ್ತು. ಆಮೇಲೆ ಬೋರ್ ಫೇಲಿಯರ್ ಆಗ್ಬಿಡ್ತು. ಆ ಗಿಡನ ನಾವು ಉಳಿಸ್ಕೊಳಕ್ಕಾಗಲ್ಲ, ಟೆಂಪ್ರೇಚರ್ ಇದೆ, ಒಣಗೋಗ್ಬಿಡ್ತು. ಎಲ್ಲ ಒಂಚೂರು ಬರಲಿಲ್ಲ? ಇಲ್ಲ, ಎಲ್ಲ ಪೂರ್ತಿ 1000 ಗಿಡನೂ ಹೋಗ್ಬಿಡ್ತು. 1000 ಗಿಡ ಹಾಕಿದ್ರಾ? ಮತ್ತು ಅದಕ್ಕೆ ಹಾಕಿದ ಇನ್ವೆಸ್ಟ್ಮೆಂಟು ಏನು ಮಾಡೋಕ್ಕಾಗುತ್ತೆ ಸರ್? ಸಹಿಸ್ಕೋಬೇಕು ರೈತ. ಇದಕ್ಕೆ ಏನು ಕೊಡಲ್ಲ ಅಂತಾರೆ ಅವರು. ಅದು ಪ್ರಕೃತಿ ವಿಚಾರ ಸರ್, ಅದು ನೇಚರ್ ಇದು. ಅಲ್ಲ, ಅದಕ್ಕೆ ಅವ್ರು ಏನು ವಾದ ಮಾಡ್ತಾರೆ ಗೊತ್ತಾ? ಇಷ್ಟು ರಿಸ್ಕ್ ಇದೆಯಲ್ಲ, ಅನಿಶ್ಚಿತತೆ, ನಾವು ಸಂಬಳ ಬರೋರು ಕೊಡ್ತೀವಿ ಅಂತಾರೆ. ಹಂಗಂದ್ರೆ ದೇಶಕ್ಕೆ ಅನ್ನ ಕೊಡ್ತಾರೆ ಯಾರು ಸರ್? ಇವತ್ತು ರೈತ ಬೆಳೆದಲ್ಲ, ಅನ್ನ ಕೊಡ್ದಲ್ಲ ಇವ್ರು ಹೆಂಗೆ ಬದುಕಕ್ಕೆ ಸಾಧ್ಯ ಸರ್? ದುಡ್ಡನ್ನ ತಿನ್ನಕ್ಕಾಗುತ್ತೆ? ಅವರು ದುಡ್ಡನ್ನ ತಿನ್ನಕ್ಕಾಗುತ್ತೆ ಸರ್? ಇವಾಗ ಪ್ರೈಮ್ ಮಿನಿಸ್ಟರ್ ಅಲ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ಲಿ, ಕೊನೆ ಏನೇ ಅವರು ಮಾಡಿದ್ರು ಕೂಡ ಒಂದು ತುತ್ತು ಅನ್ನನ್ನೇ ತಿನ್ನೋದು. ಆ ಮನುಷ್ಯ ಬದುಕದೇ ಅನ್ನೋದನ್ನ ಅಲ್ಲವ. ಅದನ್ನ ಮೂಲತಃ ಬೆಳೆಯೋರು ಯಾರು ಸರ್? ಅವರ ನಾನೇ ಬೆಳಿಬೋದು. ಒಟ್ಟಾರೆ ರೈತರ ಸಮುದಾಯ ಬೆಳೆದು ಕೊಡ್ತಾ ಇದ್ದೀವಿ. ಇಡೀ ಜಗತ್ತೇ ಅಷ್ಟು ಸರ್. ಎಲ್ಲ ಇದನ್ನು ಚಂದ್ರಲೋಕ, ಇಂದ್ರಲೋಕ, ಸೂರ್ಯಗ್ರಹಣ ಎಲ್ಲ ಹೋಗ್ಬೋದು. ಬಟ್ ಏನೇ ಹೋದ್ರೂ ಕೂಡ ಒಂದು ಮನುಷ್ಯ ಲೈವ್ ಆಗಿರಬೇಕು ಅಂದರೆ ಒಂದು ತುತ್ತು ಅನ್ನ ತಿನ್ನೋದು ಆಹಾರ. ಸೊ ಅದನ್ನು ಬೆಳೀತಾರೆ ಯಾರು ಸರ್? ರೈತ. ಅದು ಈ ಏಲಕ್ಕಿನ ನೀವೇನು ಇಡೀ 5 ಎಕರೆ ಬೆಳೆಯಕ್ಕೆ ಹೋಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಎಲ್ಲೋ ಬಾರ್ಡ್ರಲ್ಲಿ ಮಧ್ಯೆ ನೆರಳಲ್ಲಿ ಬೇಕು. ಅದು ನೆರಳಲ್ಲಿ ಬೆಳಿಬೇಕು. ಅದು 50% ನೆರಳಲ್ಲಿ ಬೆಳೀತೆ. ಹಾಗಾಗಿ ತೆಂಗಿನ ಮರ, ಅದು ಸಮಗ್ರ ಕೃಷಿ ಅಂತ ಹೇಳಿದ್ನಲ್ಲ, ಹಾಗೆ ಮಾತಾಡೋಣ. ಮನೆ 25 ವರ್ಷದ ಮನೆ ಇವತ್ತಿಗೂ ರಿಲೆವೆಂಟ್ ಆಗಿದೆ, ಸಖತ್ತಾಗಿದೆ. ನಿಮ್ಮ ಮಗಳು ಅವ್ರನ್ನ ರೈತರು ಕೊಟ್ಟಿದ್ದೀರಾ? ಯಾರಿಗೆ ಕೊಟ್ಟಿದ್ದೀರಾ? ರೈತನಿಗೆ ಕೊಟ್ಟಿದ್ದೆ. ಅಬ್ಬಾ, ಪಾಸ್ ಆಗ್ಬಿಟ್ರು ಅಂಕಲ್. ಓಕೆ. ಇನ್ನೊಬ್ರು? ಅವಳು ಬ್ಯಾಂಕಲ್ಲಿ ಇದ್ದಾಳೆ. ಅವ್ರು ಕೊಟ್ಟಿಲ್ಲ? ಇಲ್ಲ. ಗ್ರೇಟ್. ಬನ್ನಿ. ಎಷ್ಟು ಮೊಮ್ಮಕ್ಕಳು ನಿಮಗೆ? 2 ಇದ್ದಾರೆ ಸರ್. ಓಕೆ, ನೈಸ್, ಚೆನ್ನಾಗಿದೆ ನಿಮ್ಮ ಮನೆ. ಬನ್ನಿ, ಈಗ ನಿಮ್ಮ ಕೃಷಿ ಎಲ್ಲ ನೋಡ್ಕೊಂಬರೋಣ. ಬನ್ನಿ ಸರ್. ಇಲ್ಲಿಂದ ಶುರು ಆಗುತ್ತೆ ನಿಮ್ಮ ತೋಟ? ಹಾಂ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಏನೇನು ಹಾಕಿದ್ದೀರಿ ಸರ್? ಸಮಗ್ರ ಕೃಷಿ ಮಾಡಿದ್ದೀವಿ. ಆಮೇಲೆ ನಮ್ಮ ಈಗ ಏನಾಗಿದೆ, ಎಲ್ಲರೂ ಲಾಲ್ಬಾಗ್ ಹೋಗ್ಬೇಕು, ಕಬ್ಬನ್ ಪಾರ್ಕ್ ಹೋಗ್ಬೇಕು ಅಂತಾರಲ್ಲ, ನಾವೆಲ್ಲ ಮಿನಿ ಪಾರ್ಕ್ ಮಾಡ್ಕೊಂಡಿದ್ದೀವಿ. ನಮ್ಮ ಲೀಸರ್ ಅವರ್ನಲ್ಲೇ ಅದಕ್ಕೆಲ್ಲ ಇದು ಮಾಡ್ತೀವಿ. ಆಮೇಲೆ ಮನೆ ಜನೆಲ್ಲ ಎಕ್ಸಸೈಸ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲೇ ನಮಗೆ ನೋಡಿ ಪಾರ್ಕ್ ಟೈಪ್ ಇದೆ ನೋಡಿ. ದ್ರಾಕ್ಷಿ ಇದು, ಸೊ ಹಣ್ಣು ಬಿಡ್ತಾ ಇದೆ. ಸೊ ಇದು ನಮ್ಮ ಮನೆಗಾಗುತ್ತೆ. ಮತ್ತೆ ಇಲ್ಲೇ ಬಿಟ್ಟಿದೆ ದ್ರಾಕ್ಷಿ. ಯಾವಾಗ ಬರುತ್ತೆ ಹಣ್ಣಾಗುತ್ತೆ ಇದು? ಇನ್ನೂ ಒಂದು 2 ತಿಂಗಳು, 2 ಮಂತ್ಸ್ ಬೇಕು ಸರ್. 2 ತಿಂಗಳು. ಸೊ ನಿಮ್ಮ ಮನೆಗೆ ಬೇಕಾಗೋಷ್ಟು? ಹಾಂ, ಮನೆಗೆ ಸಫಿಷಿಯಂಟ್. ಸೊ 5 ಎಕರೆ ಜಾಗದಲ್ಲಿ ಮನೆ ಇಡೀ ಮತ್ತೆ ಎಲ್ಲ ಸಮಗ್ರ ಕೃಷಿ ಮಾಡಿದ್ದು. ಎಲ್ಲ ರೀತಿಯ ಹಣ್ಣಿನ ಗಿಡ, ಆಪಲ್ನಿಂದ ಹಿಡಿದು ಪರಂಗಿ ಹಣ್ಣಿಂದ ಹಿಡಿದು ದ್ರಾಕ್ಷಿ ಹಣ್ಣಿನವರೆಗೂ ಬೆಳೆದಿದೆ ಸರ್. ಎಲ್ಲ ಹಣ್ಣಿನ 40-45 ಜಾತಿ ಹಣ್ಣಿನ ಗಿಡಗಳಿವೆ. ಓಕೆ. ಸೊ ಮನೆಯೊಳಗೆ ಒಂದು ಲಾಲ್ಬಾಗ್ ಮಾಡ್ಕೊಂಡಿದ್ದೀವಿ. ಹಾಂ, ಮನೆಗೆ ಮಿನಿ ಪಾರ್ಕ್ ಟೈಪ್ ಮಾಡಿಕೊಂಡಿದ್ವಿ. ಓಕೆ. ಇದೇನು ಸರ್ ಮನೆ?
ಇದೆಲ್ಲ ಕೊಟ್ಟಿಗೆ, ಕುರಿಗಳು ಕೂಡೋ ಕೊಟ್ಟಿಗೆ, ಇದು ದನಗಳಿಗೆ ಕೂಡೋ ಕೊಟ್ಟಿಗೆ. ಇಲ್ಲಿ ಎಷ್ಟು ದನ ಇದ್ದಾವೆ? ಒಂದು 7-8 ಇದಾವೆ ಸರ್. 7-8 ದನ ಅವೆ. ಎಲ್ಲೋಗ ಬಾಬು? ಎಲ್ಲ ಹೊಲ್ದ ಹತ್ರ ಮೇಯಕ್ಕೆ ಕಟ್ಟಿದ್ದೆ ಸರ್. ಮೇಯಕ್ಕೆ. ಸರ್ ಈಗ ನೋಡಿ, ನಮ್ಮದು ಹೆಚ್ಚು ಕಡಿಮೆ 4.25 ಎಕರೆ ಅಫ್ಷಿಯಲ್ ಆಗಿದೆ, 5 ಎಕರೆ ಒಟ್ಟಿಗೆ ಜಮೀನು ಇರೋದು ಸರ್. ಇನ್ನು ನಮ್ಮ ಜಮೀನಲ್ಲಿ ಏನೇನು ಬೆಳೆದಿದ್ದೀವಿ ಅನ್ನೋದಕ್ಕೆ ಸಮಗ್ರ ಕೃಷಿ ಮಾಡಿದ್ದು ಅನ್ನೋದಕ್ಕೆ ಇದು ಬೋರ್ಡ್. ಇಲ್ಲಿ ಸಾವಿರಾರು ಜನ ರೈತರು ಬರ್ತಾರೆ. ಬರ್ತಾರ? ಭೂಮಿಗೆ ನೋಡಕ್ಕೆ ಬರ್ತಾರೆ, ಅಂದರೆ ವೀಕ್ಷಣೆಗೆ ಬರ್ತಾರೆ. ಇದು ಅನುಭವ ಪಡ್ಕೊಳ್ಳೋಕ್ಕೆ ಮತ್ತೆಲ್ಲ ಬರ್ತಾರೆ. ಅವ್ರಿಗೆ ಬ್ರೀಫ್ ಮಾಡಿದ್ದೀವಿ, ಇಲ್ಲಿ ನಮ್ಮ ಜಮೀನಲ್ಲಿ ಏನು ಮಾಡ್ಬೋದು, ಏನೇನು ಗಿಡ ಬೆಳೆದಿದ್ದೀವಿ ಅನ್ನೋ ಬ್ರೀಫ್ ಮಾಡಿದ್ದೀವಿ. ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ ಸರ್. ಈಗ ನಾವು ದೇಶಕ್ಕೆ ಸೇವೆ ಮಾಡಬೇಕು ಅಂದರೆ ಮಿಲ್ಟ್ರಿಗೆ ಹೋಗಿ ಸರ್ವಿಸ್ ಮಾಡಬೇಕು ಅನ್ನೋ ಅಭಿಪ್ರಾಯ ಏನಿಲ್ಲ ಸರ್. ಮನುಷ್ಯನ ಜೀವಮಾನದಲ್ಲಿ ಬರೀ 10 ಗಿಡ ಬೆಳೆದ್ರು ಕೂಡ ನಾವು ಸಾವಿರಾರು ವ್ಯಾಲ್ಯೂಬಲ್ ಆಮ್ಲಜನಕ ಬಿಡುಗಡೆ ಮಾಡ್ತಾ ದೇಶಕ್ಕೆ. ಫಾರ್ ಎಕ್ಸಾಂಪಲ್ ಅಂದರೆ ಒಂದು ಆಲದ ಮರ ಒಂದು 20 ವರ್ಷ ಆದ ನಂತರ ಪ್ರತಿ ವರ್ಷ 45 ಲಕ್ಷ ರೂಪಾಯಿ ವ್ಯಾಲ್ಯೂಬಲ್ ಆಮ್ಲಜನಕನ ಬಿಡುಗಡೆ ಮಾಡುತ್ತೆ. ಒಂದು ಆಲದ ಮರ 45 lakhs ವ್ಯಾಲ್ಯೂಬಲ್ ಆಕ್ಸಿಜನ್ ಬಿಡುಗಡೆ. ಆಕ್ಸಿಜನ್ ಸಿಲಿಂಡರ್ ಮಾಡ್ತಾರಲ್ಲ ಅವರು, ಅಷ್ಟು ಅದ್ರ ಲೆಕ್ಕ ಆ ಲೆಕ್ಕ ಹಾಕೊಂಡ್ರು 45 ಲಕ್ಷ. ಒಂದು ಮರ ನಾನು ಹೇಳೋದು, ಒಂದು ಆಲದ ಮರ, ಒಂದು ಹರಳಿ ಮರ, ಇದು ಅಂದರೆ 20 ವರ್ಷ ತುಂಬಿರ್ಬೇಕು ಅದು ಮರ. ಸೊ ಅಂಥ ಜಮೀನಲ್ಲಿ, ನನ್ನ ಜಮೀನಲ್ಲಿ ಸೊ ಒಂದು 3,000ರಿಂದ 4,000 ಪ್ಲಾಂಟ್ಸ್ ಇದೆ, ಮರ ಗಿಡಗಳೆಲ್ಲ ಇದೆ. ನಾನು ದೇಶಕ್ಕೆ ಏನು ಕೊಟ್ಟಿದ್ದೀನಿ ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಬಿಡಿ. ಸೊ ಎಷ್ಟು ಆಮ್ಲಜನಕನ ಬಿಡುಗಡೆ ಮಾಡ್ತಾ ಇದ್ದೀನಿ ದೇಶಕ್ಕೆ. ಏನು ನಾನು ಮಿಲಿಟರಿಯಲ್ಲೇ ಹೋಗಿ ಸರ್ವಿಸ್ ಮಾಡಬೇಕು ಅನ್ನೋದೇನಿಲ್ಲ ಸರ್. ಗಡಿನೇ ಕಾಯ್ಬೇಕು ಅನ್ನೋದು, ಪಾಕಿಸ್ತಾನದ ಯುದ್ಧನೇ ಮಾಡಬೇಕು ಅನ್ನೋದಿಲ್ಲ. ನಾನು ದೇಶಕ್ಕೆ ಏನು ಕೊಟ್ಟಿದ್ದೀನಿ ಅನ್ನೋದೊಂದು ಜೀವಂತ ಉದಾಹರಣೆ. ಇಡೀ ರೈತ ಸಮುದಾಯ, ಇಡೀ ರೈತರನ್ನ ನಾನು ಹೇಳೋದು, ಪ್ರತಿ ಅವನ ಜೀವಿತಾವಧಿಯಲ್ಲಿ 10 ಗಿಡ ಬೆಳ್ಕೊಂಡು ಹೋದ್ರೆ ಸೊ ಇಡೀ ದೇಶಕ್ಕೊಂದು ಸೇವೆ ಮಾಡ್ದಂಗೆ ಇರ್ತದೆ. ಆಮೇಲೆ ಇಲ್ಲಿ ಬೇಕಾದಷ್ಟು ಧರ್ಮಸ್ಥಳ ಸಂಘದಿಂದ ಲೇಡೀಸ್ಗಳು ಮತ್ತೊಂದು ಇನ್ನೊಂದು 50 ಜನ 100 ಜನ ಹಿಂಗೆ ಬಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ ತರಬೇತಿ ಎಲ್ಲ ವೀಕ್ಷಣೆ ಮಾಡಕ್ಕೆ ಬರ್ತಾರೆ. ಅವ್ರಿಗೆ ನಾನು 1 hour ಲೆಕ್ಚರ್ ಕೊಡ್ತೀನಿ. ಆಮೇಲೆ ವಿಸಿಕ ಫಾರಮ್ಮಲ್ಲಿ ಹೋಗಿ 1 hour ಲೆಕ್ಚರ್ ಕೊಡ್ತೀನಿ. ವಿಸಿಕ ಫಾರ್ಮ್ ಮಂಡ್ಯದಲ್ಲಿ ಟ್ರೈನಿಂಗ್ ಬರ್ತಾರೆ ರೈತರು. ಅವ್ರು ಹೋಗಿ ನಾನು 1 hour ಲೆಕ್ಚರ್ ಕೊಟ್ಟು ಬರ್ತೀನಿ. ಸಮಗ್ರ ಕೃಷಿ, ಸಾವಯವ ಕೃಷಿ, ಡೆನ್ಸಿ ಸಾಂದ್ರ ಬೇಸಿ ಇದ್ರ ಬಗ್ಗೆ ಇದು ಮಾಡ್ತೇನೆ. ಅವ್ರು ಬಂದವ್ರಿಗೆಲ್ಲ ಹೇಳ್ತೇನೆ. ಈಗ ಎಲ್ಲನೂ ಸಮೂಹದ ನಿಂತ್ಕೊಂಡು ಯಾರ್ಯಾರು ನೀವು ಬರ್ತ್ಡೇ ಏನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾರ್ಯಾರು ಎಷ್ಟು ಮಾಡ್ತೀನಿ ಸರ್, ನಾನು 8,000 ಖರ್ಚು ಮಾಡ್ತೀನಿ, ನಾನು 20,000, ಅವರ ಕೆಪಾಸಿಟಿ ಮೇಲೆ ಹೇಳ್ತಾರೆ ದುಡ್ಡು. ಅದು ಮಾಡಬೇಡಿ. ಪ್ರತಿ ವರ್ಷ ಒಂದು ಮಗುಗೆ ಬರ್ತ್ಡೇ ಮಾಡೋಕ್ಕೆ 8,000 ಬೇಡ, ಮಿನಿಮಮ್ 10,000 ಖರ್ಚು ಮಾಡ್ತೀರಲ್ವ. 10,000ದಲ್ಲಿ ಬರೀ 1,000 ರೂಪಾಯಿನ ದೇವ್ರ ಪೂಜೆಗೆ ಇಟ್ಬಿಟ್ಟು ಮೀಸಲು ದೇವರ ನನ್ನಿಂದ ಭಕ್ತಿಯಿಂದ ಬೇಡ್ಕೊಳ್ಳಿ ಒಂದು. ಸೊ ಉಳಿದ ಅಮೌಂಟಲ್ಲಿ ಒಂದು ಆಪಲ್ ಗಿಡ ಅಥವಾ ಸಪೋಟ ಗಿಡ ಅಥವಾ ಹಲಸಿನ ಗಿಡ ತಂದಡಿ. 2ನೇ ವರ್ಷಕ್ಕೆ ಅದು ಫಲ ಬರುತ್ತೆ. ನಿಮ್ಮ ಅಮ್ಮಗನ ಹೆಸರು ಶಾಶ್ವತ ಉಳ್ಕೊಳುತ್ತೆ. ಒಂದು, ನಿಮ್ಮ ಮನೆಗೆ ಸ್ವತಂತ್ರವಾಗಿ ಆ ಬೆಳೆದ ಫಲನ ನೀವೇ ತಿನ್ಬೋದು. ತೀರಾ ನಮ್ಮಂಥ ಸ್ನೇಹಿತರು ಬಂದರೆ ಕೊಡ್ಬೋದು ಅಂತ ಅವ್ರಿಗೆ ಹೇಳಿ ಕಳಿಸ್ತೀನಿ. ಅವರು ಎಷ್ಟೋ ಜನ ಸ್ವಲ್ಪ ನನ್ನ ದಾರಿನಲ್ಲಿ ಬಂದಿದ್ದಾರೆ. ಅವ್ರು ನನಗೆ ಫೋನ್ ಮಾಡ್ತಾರೆ, ಲೆಟ್ರ್ ಹಾಕ್ತಾರೆ. ಹೆಚ್ಚಿನ ಮಟ್ಟಲ್ಲೇ ಫೋನ್ನಲ್ಲೇ ಸರ್ ನಿಮ್ಮ ಇದರಿಂದ ನಾವು ಇಷ್ಟು ಗಿಡ ಬೆಳೆಸಿದ್ವಿ, ನನ್ನ ಮಗಳ ಬರ್ತಡೇ, ನನ್ನ ಮಗನ ಬರ್ತಡೇಗೆ ಇಷ್ಟು ದುಡ್ಡು ಉಳಿತಾಯ ಮಾಡಿ ಇಷ್ಟು ಗಿಡ ತಂದಿಟ್ಟಿದ್ದೀನಿ ಸರ್. ಆಮೇಲೆ ಇಷ್ಟು ಆಲೆ ಒಂದು 3-4 ವರ್ಷದಿಂದ ಸರ್ ಇಷ್ಟು ಫಲ ಬಿಡ್ತಾ ಇದೆ, ನಾನು ನಿಮ್ಮ ಇದು ದಾರಿ ತುಂಬ ಅನುಕೂಲ ಮಾಡಿಕೊಟ್ರಿ ಸರ್ ಅಂತ ಥ್ಯಾಂಕ್ಸ್ ಹೇಳ್ತಾರೆ. ಎಲ್ಲಿ ನೋಡೋದು ಜಾಗ ಇದ್ದು ಅವ್ರ ಜಮೀನಲ್ಲಿ ಇದೆ ಸರ್. ಸಾಮಾನ್ಯವಾಗಿ ಇಲ್ಲಿ ಬರೋರೆಲ್ಲ ರೈತರುಗಳು ಬರ್ತಾರಲ್ಲ. ಈಗ ಯಾರು ನಮ್ಮಂತ ಸಿಟಿಲಿ ಓಡಾಡ್ಕೊಂಡಿರೋರು ನಾವೇನು ಮಾಡಬೇಕು? ನೀವೇನು ಮಾಡಕ್ಕೆ ಹೋಗ್ಬಿಡಿ. ದೇಶಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅನ್ನೋದ್ರೆ ಆಮ್ಲಜನಕ ಬಿಡುಗಡೆ ಮಾಡ್ಬೇಕು. ನಿಮ್ಮ ಸ್ನೇಹಿತರಿಗೆ ಮತ್ತೊಂದು ತಿಳುವಳಿಕೆ ಹೇಳಿ ಸರ್. ಅಷ್ಟು ಕೊಟ್ಟರು ಎಷ್ಟೋ ವಾಸಿ ಅಲ್ವ ಸರ್. ನಿಮ್ಮ ಸ್ನೇಹಿತರುಗಳು ಯಾರು ರೈತರ ಮಕ್ಕಳು ಯಾರು ಇಲ್ವ ಸರ್? ಇದರ ಅವ್ರಿಗೆ ಹೇಳಿ. ಸೊ ನಿಮ್ಮ ಭೂಮಿನಲ್ಲಿ ಒಂದು 2 ಪ್ರತಿ ವರ್ಷನೂ 2 ಗಿಡ ನೆಡಿ ಸಾಕು. ದೇಶಕ್ಕೊಂದು ಕೊಡುಗೆ ಕೊಡುತ್ತೆ. ನಾವು ಬಂದಾಗ ಹಣ್ಣು ಕೊಡ್ಬೋದು. ಅಷ್ಟು ತಿಳುವಳಿಕೆನಾರು ಹೇಳ್ಬೋದಲ್ಲ ಸರ್, ಅಗತ್ಯವಾಗಿ ಹೇಳ್ಬೋದಲ್ಲ. ಸೊ ಒಬ್ಬ ಮನುಷ್ಯ ಸುಮಾರು ಒಂದು 80 ವರ್ಷ ಆವ್ರೇಜ್ ಬದುಕ್ತಾನೆ ಅನ್ಕೊಂಡ್ರೆ ವರ್ಷಕ್ಕೆ 2 ಮರ ಹಾಕ್ಬಿಟ್ರೆ ಬರ್ತಡೆಗೆ ಅದು 150-160 ಮರ ಆಗುತ್ತೆ. 160 ಮರ ಆಗುತ್ತೆ. ಆಮ್ಲಜನಕ ಎಷ್ಟು ಬಿಡುಗಡೆ ಮಾಡ್ತದೆ ದೇಶಕ್ಕೆ? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು ಹಣ ಬಿಡಿ. ಅದೊಂದು ಬಿಡುಗಡೆ ಒಂದು ಭಾಗ. 2ನೇದು ಎಲೆ ಉದ್ರಿ ನ್ಯಾಚುರಲ್ ಸಾವಯವ ಕೃಷಿ ಗೊಬ್ಬರ ಆಗುತ್ತೆ. ಸಾವಯವ ಗೊಬ್ಬರ ಆಗುತ್ತೆ. ಹೊರಗಡೆ ಸುರಿಬೇಕಾಗಿಲ್ಲ. ಕೆಮಿಕಲ್ಸ್ ಅನ್ನ ಒಂದು ಜಮೀನಿಗೆ ಸುರಿಯೋ ಅವಶ್ಯಕತೆ ಬೇಕಾಗಿಲ್ಲ. ಅಲ್ಲೇ ಗೊಬ್ಬರ ಆಗುತ್ತೆ. ಸೊ ಅದಕ್ಕೆ ಇನ್ನೇನು ಬೇಕು ನಿಮಗೆ ದೇಶಕ್ಕೆ ಕೊಡುಗೆ? ನೀವು ನಿಮ್ಮ ಸಿಟಿನಲ್ಲಿರೋ ಮಕ್ಕಳಿಗೂ ಹೇಳಿ, ಇದೇನಾಗಲ್ಲ.
ಆಮೇಲೆ ಸಿಟಿನಲ್ಲಿ ಇನ್ನೊಂದು ಏನು ದುರಂತ ಅಂತಂದರೆ ಸರ್, ಆಧುನಿಕ ಬದುಕಿನ ಎಕ್ಸ್ಟ್ರೀಮ್ಗೆ ಹೋಗಿದ್ದಾರೆ. ಆಧುನಿಕ ಬದುಕಿನ ಈಗ ಸೋಕಿಗಳು ಅತ್ತೊಂದು ಇನ್ನೊಂದು ಹೊರಗಡೆ ಹೋಗಿ ತಿನ್ನೋದು ಮಾಡೋದು ಇವೆಲ್ಲ ಅನ್ನೆಸರಿ ಖರ್ಚಲ್ಲ ಸರ್. ನಾವು ದುಡಿತೀವಿ ರೀ, ವೀಕೆಂಡ್ ಎಂಜಾಯ್ ಮಾಡೋದು, ನಿಮ್ಗೆ ಏನ್ರಿ ಪ್ರಾಬ್ಲಮ್ ಅಂತಾರೆ? ನಮಗೆ ಪ್ರಾಬ್ಲಮ್ ಇಲ್ಲ ಸರ್. ಅದೇ ದೇಶಕ್ಕೆ ಯಾರೋ ಬಡವರು ರೈತರಿಗೆ ಒಂದು ಹೆಲ್ಪ್ ಮಾಡಿ, ನಿಮ್ಮ ಗುರುತು ಇಟ್ಕೊಳ್ಳಿ, ಒಳ್ಳೆ ರೈತರಿಗೆ ಒಂದು ಹೆಲ್ಪ್ ಮಾಡಿ ಸರ್. ಅದೇ ದೇಶಕ್ಕೂ ನೀವೇ ಒಂದು ಅನ್ನ ಕೊಡುಗೆ, ಒಂದು ದೇಶಕ್ಕೆ ಕೊಡುಗೆ ಅಲ್ವ ಸರ್. ನಾವ್ಯಾಕೆ ಹೆಲ್ಪ್ ಮಾಡಬೇಕು, ನಾವು ದುಡಿಯೋದು ನಮ್ಮದು ಅಂತಾರೆ. ಹಾಗಲ್ಲ ಸರ್. ಈ ಸಮಾಜದಲ್ಲಿ ಒಂದು ದುರಂತ ಏನು ಅಂತಂದರೆ, ನಾನೊಬ್ಬ ಬದುಕಬೇಕು ಅನ್ನೋ ಒಂದು ಸ್ವಾರ್ಥ ಮನೋಭೂಮಿಕೆ ಬಿಟ್ಟು ನನ್ನ ಜೊತೆಯಲ್ಲಿ ನನ್ನ ಅಕ್ಕಪಕ್ಕದವರು ಬದುಕಬೇಕು ಅನ್ನೋ ಮನೋಭೂಮಿಕೆ ಬೆಳೆಸ್ಕೊಂಡಾಗಲೇ ದೇಶ ಸುಸ್ಥಿರ ಸಮಾಜ ಆಗಕ್ಕೆ ಸಾಧ್ಯ. ಸಮಾಜ ಮತ್ತು ಸುಸ್ಥಿರ ಸಮಾಜ ಮತ್ತು ಶಾಂತಿಯುತ ಸಮಾಜ ಬೆಳವಣಿಗೆ ಆಗಕ್ಕೆ ಸಾಧ್ಯ. ಈಗ ಏನಾಗಿದೆ, ಎಲ್ಲ ನಾನು ಮನೆ ಕಟ್ಟಬೇಕು, ಇನ್ನೊಂದು ಕಟ್ಟಬೇಕು, 10 ಸೈಟು ಬೆಂಗಳೂರಿನಲ್ಲಿ, ಆ ಮೂಲೆಲ್ಲ 10 ಸೈಟು, ಈ ಮೂಲೆಲ್ಲ 10 ಸೈಟು, ಈ 10 ಸೈಟು. ಅದನ್ನು ಬಿಟ್ಟಾಕಿ ಸರ್, ನಿಮ್ಮ ಜೊತೆಯಲ್ಲಿ ಇರೋ ಒಂದು ರೈತರಿಗೆ, ಹಳ್ಳಿನಲ್ಲಿ ನಿಮ್ಮ ಅಣ್ಣ ತಮ್ಮರಿಗೆ ಮತ್ತೊಬ್ಬರು ಯಾರೇ ಹಳ್ಳಿನಲ್ಲೇ ರಿಲೇಟೆಡ್, ಹಳ್ಳಿಯಿಂದಲೇ ಹೋಗಿರೋದು, ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಸಾಕು. ದೇಶದಿಂದ ತನ್ನಷ್ಟು ತಾನೇ ಉದ್ಧಾರ ಆಗುತ್ತೆ. ಆ ಮನೋಭೂಮಿಕೆ ಬೆಳೆಸ್ಕೊಳ್ಳಿ ಸರ್. ನಾನು ಬದುಕೋರ ಜೊತೆಗೆ ನನ್ನ ಅಕ್ಕಪಕ್ಕ ಸಮಾಜ ಇರೋರಿಗೆ ಸರ್, ನಾವಿಲ್ಲಿ ನಾವೊಂದು ಆಳುಕಾಳು ಇಟ್ಕೊಂಡಿದ್ದೀವಿ. ಎಷ್ಟು ಜನ ಅವರಲ್ಲಿ? 5 ಎಕರೆಗೆ? 5 ಎಕರೆ ಇಲ್ಲ, ಒಬ್ಬರೇ ಲೇಡಿ ಇರೋದು. ಪೋಲ್ಟ್ರಿ ಫಾರ್ಮ್ ಇದೆ. ಅವ್ರ ಮಗಗೆ ಓದೋಕ್ಕೆ ನಾನೇ ಫ್ರೀಯಾಗಿ ದುಡ್ಡು ಕೊಡ್ತೀನಿ. ಆಮೇಲೆ ಅವ್ರ ಕಷ್ಟ ಸುಖಕ್ಕೆ ಒಂದು ಚಿಕ್ಕದೊಂದು ಮನೆ ಕಟ್ಸ್ಕೊಡೋಕೆ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಇದಕ್ಕೆ ಇನ್ನೇನು ಬೇಕು ಸರ್? ನಾನು ಬದುಕೋದ್ರ ಜೊತೆಗೆ ಆ ಬಡತನ ರೇಖೆಯಿಂದ ಅವ್ರನ್ನೂ ಎತ್ತಾ ಇದ್ದೀವಲ್ಲ ಸರ್. ಎಲ್ಲರೂ ಹಂಗೆ ಮಾಡಿದ್ರೆ ಎಲ್ಲರೂ ನೋಡ, ಸಮಾಜದಲ್ಲಿ ಅಶಾಂತಿ ಎಲ್ಲಿ ಬರುತ್ತೆ ಸರ್? ಸಮಾಜ ಅಶಾಂತಿ ಅನ್ನೋದೇ ಬರೋದಿಲ್ಲ. ಇಲ್ಲೇನೇ ನಮ್ಮಲ್ಲಿ ಸ್ವಾರ್ಥ ಮನೋಭೂಮಿಕೆ, ಅದರಲ್ಲೂ ರಾಜಕೀಯದರಲ್ಲೇ ಅದು ದುರಂತ ಏನಂದರೆ ಅವರಲ್ಲೇ ಆಗಿರೋದು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಕೊನೆಗೆ ಇಲ್ಲಿ ಹಳ್ಳಿನಲ್ಲಿ ಬೆತ್ತಲೆಯಾಗಿ ನಿಂತ್ಕೊತೀವಿ. ಓಕೆ, ಏನೇನು ಹಾಕಿದ್ರಿ 5 ಎಕರೆಯಲ್ಲಿ? ಸರ್, ತೆಂಗು ಒಂದು 311 ಇದೆ, ಸಪೋಟ 48 ಇದೆ, ಬೆಣ್ಣೆಹಣ್ಣಿನ ಗಿಡ 21 ಇದೆ, ಅಂಜೂರ 2 ಇದೆ, ಲವಂಗ 3 ಇದೆ, ಚಕ್ಕೆ 5, ಸೀತಾಫಲ 2, ಲಕ್ಷ್ಮಣ ಫಲ 1, ಪನ್ನೀರ್ಲೆ 1, ದ್ರಾಕ್ಷಿ 3 ನೋಡಿ ಇಲ್ಲೇ ಬಿಟ್ಟಿದೆ, ದ್ರಾಕ್ಷಿ 3 ಇದೆ ಗಿಡ, ರಾಮಫಲ 8 ಇದೆ, ಗಸಗಸೆ ಗಿಡ 1 ಇದೆ, ಜಾಯ್ಕಾಯಿ 3 ಇದೆ. ಜಾಯ್ಕಾಯಿಗೆ 103 ಇದೆ, ಇದು ಜಾಸ್ತಿ ಆಗಿದೆ. ಕೋಕೋ 100 ಚಿಲ್ಲರೆ ಆಗಿದೆ. ಕಾಫಿ ಒಂದು 1000 ಆಗಿದೆ. ಈಗ 1000 ಕಾಫಿಗಳಿದೆಯಾ? ಎಲ್ಲಿ? ನಾಗಮಂಗಲ ತಾಲೂಕಲ್ಲಿ ಸರ್ ಬೆಳೆದು ಅಲ್ಲಿ ನೋಡ್ಲಿಲ್ಲ ಕಾಫಿ ಒಣಗಾಕಿ? ಇಲ್ಲ ಸರ್, ಅಲ್ಲಿ ಒಣಗಾಕಿದ್ ನೋಡ್ಲಿಲ್ವಾ? ನಾವು ತೋರಿಸ್ತೀನಿ. 1000 ಗಿಡ. ಕಾಫಿ ಅದೆಲ್ಲ ಕೊಡಗಲ್ಲಿ ಬೆಳೆಯೋದಿಲ್ವಾ? ಇಲ್ಲ ಸರ್, ಇಲ್ಲೂ ಬೆಳಿಬೋದು. ನಾಗಮಂಗಲದಲ್ಲಿ ಬೆಳೆಯುತ್ತೆ. ಪ್ರತಿ ಎಲ್ಲರೂ ಬೆಳೀತಾರೆ. ಅದಕ್ಕೆ 50% ನೆರಳು ಬೇಕಷ್ಟೆ, 50 ಭಾಗ ನೆರಳು ಬೇಕಷ್ಟೆ. ಎಲ್ಲ ವಾತಾವರಣದಲ್ಲೂ ಬೆಳೀತದೆ. ಗ್ರೇಟ್. ಆಯ್ತು ಸರ್. ಬಾಳೆ 240, ಯಾಲಕ್ಕಿ 630 ಇದಾವೆ. ಜಾಸ್ತಿ ಇದೆ. 1000 ಚಿಲ್ಲರೆ ಇತ್ತು, ಇವಾಗೆಲ್ಲ ಹೋಗ್ಬಿಟ್ಟಿದೆ. ಓಕೆ. ಅದೇ ಲಾಸ್ಟ್ ಇಯರ್ ಎಲ್ಲ ದುರಂತದಿಂದ ಟೆಂಪ್ರೇಚರ್ 40ವರೆಗೂ ಹೋಗಿ ದುರಂತ ಆಗಿ ಹೋಗಿದೆ. ಬಾಳೆ ಒಂದು 300 ಇದೆ, ಕರಿಬೇವು ಒಂದು 50 ಇದೆ. ಸೊ ಸೀಬೆ ಒಂದು 55. ಇಲ್ಲ ಸರ್, ಜಾಸ್ತಿ ಇದೆ. ಈಗ 1000 ಚಿಲ್ಲರೆ ಇದೆ. ಈಗ ತೋರಿಸ್ತೀನಿ ನಿಮಗೆ. ನಿಂಬೆ ಒಂದು 200 ಇದೆ, ದಾಳಿಂಬೆ 40 ಇದೆ, ಮೋಸಂಬಿ 22, ಕಿತ್ಲೆ 14, ಬೋರೆ ಹಣ್ಣು 2, ಪರಂಗಿ ಹಣ್ಣು 15. ಪರಂಗಿ ಹಣ್ಣು ಈಗ ಇನ್ನು 700 ಚಿಲ್ಲರೆ ಇದೆ ಸರ್. ಈಗ 700 ಹಾಕಿದ್ದೀರಾ? 700 ಈಗ ಹಾಕಿದ್ದೀವಿ, ಜಸ್ಟ್ ಪ್ಲಾಂಟೇಶನ್ ಮಾಡಿದ್ವಿ. ಮರಸೇಬು ಒಂದಿದೆ, ಸೇಬು ಒಂದು 25 ಇದೆ. ಸೇಬು ಆ್ಯಪಲ್ ಹೌದು. ಕಾಶ್ಮೀರದಲ್ಲಿ ಅದು? ಇಲ್ಲ ಸರ್, ಇಲ್ಲೂ ಬೆಳಿಬೋದು. ಬಂದಿದೆಯಾ ಹಣ್ಣು? ಬಂದು ತೋರಿಸ್ತೀನಿ. ಹಣ್ಣು ಬಂದಿದ್ಯಾ? ಕಾಯಿ ಬಂದಿದೆ, ಈಗ ಸ್ಟಾರ್ಟ್ ಆಗಿದೆ, ಇವತ್ತು ಸ್ಟಾರ್ಟ್ ಆಗಿದೆ. ಓಕೆ. ಚಕೋತ ಒಂದು, ಈರುಳ್ಳಿಕಾಯಿ, ಇದು ಕಿರ್ನೆಲ್ಲಿಕಾಯಿ, ಬೆಟ್ಟನೆಲ್ಲಿಕಾಯಿ, ಮೆಣಸು ಒಂದು 100 ಚಿಲ್ಲರೆ ಇದೆ, ವೀಳ್ಯದೆಲೆ ಒಂದು 6 ಇದೆ, ಡ್ರ್ಯಾಗನ್ ಫ್ರೂಟ್ ಒಂದು 200 ಇದೆ ಸರ್, 3 ಇದೆ, 200 ಇದೆ, ಚೆರಿಹಣ್ಣು ಒಂದು, ಅನಾನಸ್ 400 ಇದೆ, ಬಿಲ್ಪತ್ರೆ, ನಾಗಲಿಂಗ ಪುಷ್ಪ, ಸಂಕೆ, ಪಾರಿಜಾತ, ಸೋಂಪು ಕಾಳು, ಮರಳೆ ಗಿಡ, ಮೇಹಂದಿ, ಕಾಟ, ಕನಕಾಂಬ್ರ, ಗೊಬ್ಳಿ ಮರ, ಹೊಂಗೆ ಮರ, ತೇಗ, ಹೆಬ್ಬೇವು, ಬಾಗೆ ಮರ, ಬಾದಾಮಿ, ಬಿದಿರು, ಅಚ್ಚೆ ಮರ 7, ಹಲಸು 25, ಸಿದ್ದು ಹಲಸು 2, ಮಾವು 100 ಇದೆ, ನೇಳೆ 13 ಇದೆ, ಗೋಡಂಬಿ 2 ಇದೆ, ಶ್ರೀಗಂಧ 1000 ಚಿಲ್ಲರೆ ಇದೆ, 460 ಅಲ್ಲ ಸರ್. 1 ನಿಮಿಷ, ಇದಿಷ್ಟು 5 ಎಕರೆ ಅಲ್ಲ? ಹೌದು, 5 ಎಕರೆ ಡೆನ್ಸಿಟಿ, ಸಾಂದ್ರ ಬೇಸಾಯ. ನೀವು ಅಲ್ಲಿ ಆ ಫಾರ್ಮ್ಲಾಗೆ ಹೋಗಿ. ಮತ್ತು ನಾವು ಇಷ್ಟು ನೀವು ಹಾಕ್ದೇನೋ ನೀವು ನಡೆದಾಡೋಕೆ ಜಾಗ ಇರಬಾರ್ದು. ಇಲ್ಲಿ ಅಷ್ಟು ಇದಾವೆ. ಈಗ ನೀವೊಂದು ಉದಾಹರಣೆ ಹೇಳ್ತೀನಿ ಕೇಳಿ ಸರ್. ಒಂದು ಪ್ಲೇಟಲ್ಲಿ 3 ಜನ ಕೂತ್ಕೊಳ್ತೀರಾ. 3 ಜನ ಕೂತ್ಕೊಂಡ್ರೆ ಒಂದು 1/4 kg ಅಕ್ಕಿ ಹಾಕಿದ್ರೆ ಊಟ ಮಾಡಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆಗೇನು ಮಾಡ್ತಾರ, ಅರ್ಧ kg ಅಕ್ಕಿ ಹಾಕಿ ಆ ಪ್ಲೇಟ್ ಹಾಕೊಂಡು ಎಲ್ಲರೂ ತಿಂತೀವಿ. ಹಾಗೆ ಈ ಭೂಮಿಗೂ ಅಷ್ಟೇ, ಎಲ್ಲ ಗಿಡ ಹಾಕಿದ್ರು ಕೂಡ ಅದು ತಕ್ಕಂತೆ ನಾವು ಗೊಬ್ಬರ, ಗೋಡು, ಮತ್ತೊಂದು ಸ್ಪೇಸು ಮತ್ತೊಂದು ಕೊಟ್ಟರೆ ಬೆಳೆಯುತ್ತೆ. ನಾವೆಂಗೆ 5 ಜನ ಒಂದು ಪ್ಲೇಟಲ್ಲಿ ಹೆಂಗೆ ಊಟ ಮಾಡೋದು ಅಂದರೆ ಆಗಲ್ಲ. ಆ ಕೂತ್ಕೊಂಡಾಗ ನಾವು ಅದಕ್ಕೆ ಅಡಿಷನಲ್ ನಾವು ಏನು ಅದು ಕೊಡಬೇಕು ಕ್ವಾಂಟಿಟಿನ ಅದು ಕೊಟ್ಟರೆ ಅದು ಸಮಗ್ರವಾಗಿ ನಾವು 5 ಜನನೂ ಊಟ ಮಾಡ್ತೀವಿ. ಅದೇ ಥರ ಈ ಭೂಮಿಗೂ ಸಮಗ್ರ ಕೃಷಿ ಸಾಂದ್ರ ಬೇಸಾಯ ಮಾಡಿದಾಗ ಆ ಪದ್ಧತಿನ ನಾವು ಅಳವಡಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಭೂಮಿನ ತೋರಿಸ್ತೀನಿ ಎಲ್ಲ ನಾನು ನೋಡಿದ್ರೆ ಹೋಗಲ್ಲ. ಖಂಡಿತ. ಶ್ರೀಗಂಧ 1000 ಇದೆ ಸರ್. 1000 ಅಂದರೆ ಅದರ ಜೀನ್ಸ್ ಹೆಂಗೆ ಅಂದರೆ
ಶ್ರೀಗಂಧದ ಹೆಂಗೆ ಅಂದರೆ 50% ಆಹಾರ ತಾನು ಉತ್ಪತ್ತಿ ಮಾಡ್ಕೊಳುತ್ತೆ, ಅನದರ್ 50% ಬೇರೆ ಮರಗಳು ಬೇರಿಂದ ಫೀಡ್ಬ್ಯಾಕ್ ಮಾಡ್ಕೊಳುತ್ತೆ, ಬ್ಯಾಕಪ್ ತಗೊಳುತ್ತೆ. ಈಗ ನಾವು ಮದುವೆ ಮಾಡ್ಕೊಂಡಂಗೆ ಹೆಂಗಸುಗಳು ಬದುಕೋದಿಲ್ಲ ಅಂತಲ್ಲ, ಆದರೆ ಗಂಡಸನ್ನ ಹೆಂಗೆ ಡಿಪೆಂಡ್ ಆಗ್ತಾರೆ, ಸೊ ಅದೇ ಥರ ಅದರ ಜೀನ್ಸ್ ಆದಂಗೆ ಪಕ್ಕದ ಮರದಿಂದ ಎತ್ಕೊಳ್ಳುತ್ತೆ. ಸೊ ಸಿಲ್ವರ್ ಗಿಡ, ರಕ್ತಚಂದನ, ಹತ್ತಿ ಮರ, ಬನ್ನಿ ಮರ, ಹುಣಸೆ ಮರ, ನುಗ್ಗೆ ಮರ, ಬೇವು, ಅಮಟೆಕಾಯಿ, ದೇವಿ ಹಲಸು, ಕ್ರಿಸ್ಮಸ್ ಟ್ರೀ, ಖರ್ಜೂರ, ಕಿವಿ ಹಣ್ಣು, ನೋನಿ, ಈಗ ಇನ್ನು ಮತ್ತೆ ವಾಟರ್ ಆಪಲ್, ಎಗ್ ಫ್ರೂಟ್ 2 ಇದೆ. ಸೊ ಮತ್ತೆ ಮಾಡಾಗಲ ಅಂತ ಇದೆ 150, ತೈವಾನ್ ಸೀಬೆ 600 ಜಾಸ್ತಿ ಇದೆ, 1000 ಇದೆ ತೋರಿಸ್ತೀನಿ ಸರ್. 1000 ಗಿಡ 5 ಎಕರೆಗೆ ಹಾಕಕ್ಕಾಗಲ್ಲ ಸರ್, ಇಷ್ಟೆಲ್ಲ 1000 ಗಿಡ ಹಾಕಿದ್ರೆ ಸರ್. ಡೆನ್ಸಿಟಿ ನೀವು ಸಾಂದ್ರ ಬೇಸಾಯ ಅದೇ ರೈತನಲ್ಲಿ ಬಂದು ನೋಡಕ್ಕೆ ಹೇಳಿ, ನಿಮ್ಮ ಕಲಾ ಮಾಧ್ಯಮದಲ್ಲಿ ಏನಿದೆ ಅದ್ರ ನೋಡ್ಕೊಂಡು ಪ್ರಾಕ್ಟಿಕಲ್, ಈಗ ನೀವು ನೋಡಿ ಪ್ರಾಕ್ಟಿಕಲ್ ನೋಡ್ತೀನಿ, ನೋಡಿದಾಗ ನೀವು ಹಾಕಿದ್ರೆ ಗೊತ್ತಾಗುತ್ತಲ್ವಾ ಪ್ರಾಕ್ಟಿಕಲ್. ಸೊ ಅಬಿಯಸ್ ಅಂತ ಹೇಳ್ಬಿಟ್ಟು 2 ಗಿಡ ಇದೆ. ಸೊ ರಾಂಬೇಟೋ 2 ಗಿಡ ಇದೆ. ಹೀಗೆ ಇನ್ನೂ ಬೇಕಾದಷ್ಟು ಗಿಡಗಳಿದಾವೆ, ನಾವು ಕೆಲವು ಬರ್ಸಿಲ್ಲ ಸರ್. ನೀವು ಇಷ್ಟು ಹೇಳ್ತೀರ ನೋಡ್ರಿ, 5000 ಮೇಲಿದಾವೆ. ಇದಾವೆ ಸರ್, ಇದಾವೆ 5000 ಮೇಲಿದಾವೆ ಸರ್ ಗಿಡ. ಹೌದು ಸರ್, ಇದೆ. ಇಲ್ಲಿ ಕೌಂಟ್ ಮಾಡಿ, ನೀವೇ ಹೋಗ್ತೀವತ್ತ ಸುಮ್ಮನೆ ಮನಸ್ಸಲ್ಲಿ ಕೌಂಟ್ ಮಾಡ್ಕೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ. 5 ಎಕರೆ 5000 ಗಿಡ ಇದೆ. ಬನ್ನಿ ಹೋಗೋಣ. ಬನ್ನಿ. ಈಗ ಫಸ್ಟ್ ನಿಮಗೆ ಸೀಬೆ ತೋರಿಸ್ತೀನಿ. ಸೀಬೆ ತೋರಿಸ್ತೀರಾ? ಇದೇನು ಮುಚ್ಚಿಟ್ಟಿದ್ದೀರಲ್ಲ, ಏನಿದೆ? ಇದು ಗೋಬರ್ ಗ್ಯಾಸ್ ಅಂತ ಸರ್. ಈಗ ಏನಾಯ್ತು ಅಂದರೆ, ನಮ್ಮ ರೈತರುಗಳು ಹಳ್ಳಿನಲ್ಲಿ ಇದೊಂದು ಸರ್ಕಾರ ಒಂದು ಜಾರಿಗೆ ತತ್ತು, ಗ್ಯಾಸ್ ಇದು ಮನೆ ಮಾಡ್ಕೊಳ್ಳಿ, ಹೊಗೆಯಿಂದ ಇದಾಗುತ್ತೆ ಅದಾಗುತ್ತೆ ಅಂತಟ್ಟು ಎಲ್ಲ ಪ್ರಚಾರ ಮಾಡಿದ್ರು. ಎಲ್ಲರ ಮನೆಯಲ್ಲೂ ಹಳ್ಳಿ ಕಡೆ ಇವತ್ತು ಗ್ಯಾಸ್ ಬಂತು, ಸಿಲಿಂಡರ್ ಬಂತು. ಉಜ್ವಲ ಯೋಜನೆ ಈಗ 1000 ಆಗಿದೆ, ಈಗ 900 ಆಗಿದೆ ಅಂತ ಇಟ್ಕೊಳ್ಳಿ. ಅದು ನೇಚರ್ ಬಿಯಾಂಡ್ ಲಿಮಿಟ್ ಇದ್ದೇ ಇರುತ್ತೆ. ಸೊ ಗ್ಯಾಸ್ ಏನು ಶತಮಾನ ಇರೋಕ್ಕೆ ಸಾಧ್ಯ ಇದೆ ಸರ್? ಯಾವತ್ತೋ ಒಂದು ದಿವಸ ಸೀಸ್ ಆಗುತ್ತೆ. ಈ ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಇವೆಲ್ಲ ನ್ಯಾಚುರಲ್ ಇದಿರುತ್ತೆ, ಯಾವತ್ತೋ ಒಂದು ಸೀಸ್ ಆಗುತ್ತೆ, ಅದಂತೂ ಸತ್ಯ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಸೀಸ್ ಆಗುತ್ತೆ, ಯಾವ ಥರ ಫೈನ್ ಒನ್ ಡೇ ಸೀಸ್ ಅಂತೂ ಆಗುತ್ತೆ. ಅಂದರೆ ನವೀಕರಣ ಮಾಡಲಾಗದ ಉತ್ಪನ್ನಗಳು ಹೌದಲ್ಲ ಸರ್? ಇದನ್ನ ನೋಡಿ, ಗ್ಯಾಸ್ ಗೋಬರ್ ಗ್ಯಾಸು ನಾವು ದನ ಹಸುಗಳು ಕಟ್ಟಿದೀವಿ ಸರ್. ಒಂದು 8 ಇದಾವೆ ನೋಡಿ. ಇಲ್ಲಿ ಸಗಣಿಯನ್ನ ನೀರ್ ಹಾಕಿ ಕಲ್ಸ್ಬಿಟ್ಟು ಬಿಟ್ಬಿಡ್ತೀವಿ, ಇದ್ರೊಳಗೆ ಹೋಗುತ್ತೆ. ಈಗ ಸಗಣಿ ಗುಡ್ಡೆ ಅದನ್ನ ತಂದು ಅದ್ರೊಳಗೆ ಹಾಕ್ತೇವೆ, ನೀರು ಕಲ್ಸ್ಬಿಟ್ಟು ಬಿಟ್ಬಿಡ್ತೇವೆ, ಅದು ಹೋಗುತ್ತೆ, ಆಟೋಮೆಟಿಕ್ ಆಗಿ ಹೋಗುತ್ತೆ. ಅದ್ರೊಳಗಡೆ ಹೋಗುತ್ತೆ. ಒಳಗಡೆ ಗುಂಡಿ ಇದೆಯಾ? ಇಲ್ಲ, ಇದು ಪ್ಲಾಸ್ಟಿಕ್ ಇದ್ರದ್ದು ಇದೆ ಸರ್. ಗುಂಡಿ ಮಾಡಿ ಈಗ ಅದರಲ್ಲೇ ಇರೋದು, ಇನ್ನೇನು ನೆಲದ ಮೇಲಿಲ್ಲ. ನೆಲದ ಮೇಲೆ ಈ ಪ್ಲಾಸ್ಟಿಕ್ ಇದು ಮಾಡಿ, ಇದು ಹೊಸ ಸ್ಕೀಮ್ ಇದು ಬಂದಿರೋದು, ಸಿಸ್ಟಮ್. ಸೊ ಏನಿದು ಒಂಥರ ಈ ಏರ್ ಬಲೂನ್ ತರ. ಸೊ ಇದನ್ನ ನೋಡಿ, ಇಲ್ಲಿಂದ ಗ್ಯಾಸ್ ಆಮೇಲೆ ಓವರ್ಫ್ಲೋ ಆಗುತ್ತೆ. ಅದು ತುಂಬಿ ಆದ್ಮೇಲೆ ಏನ್ ಮಾಡುತ್ತೆ, ಇದೆಲ್ಲ ಹೊರಗಡೆ ಬಂದು ಸ್ಲರಿ ಆಚೆ ಹೋಗುತ್ತೆ. ಸೊ ನೋಡಿ, ಗ್ಯಾಸ್ ಇಲ್ಲಿ ಫಾರಮ್ ಆಗಿದ್ದು, ಇದು ಮನೆಗೆ ಹೋಗುತ್ತೆ, ಅಡುಗೆ ಮನೆಗೆ ಹೋಗುತ್ತೆ ಸರ್. ಇದು ಗ್ಯಾಸಾ? ಹೌದು ಸರ್, ಗ್ಯಾಸ್. ನಿಮ್ಗೆ ಸ್ಟವಲ್ಲಿ ತೋರಿಸ್ತೀನಿ ಬನ್ನಿ. ಖಂಡಿತ. ಈಗ ಸಗಣಿನ ನೀರ್ ತರ ತೆಳ್ಳಗೆ ಮಾಡ್ಕೊಂಡು ಅದಕ್ಕೆ ಬಿಡ್ತೀವಿ, ಅದು ಒಳಗಡೆ ಹೋಗುತ್ತೆ, ಗ್ಯಾಸ್ ಫಾರಮ್ ಆಗುತ್ತೆ. ಎವ್ರಿ ಡೇ ಬಿಡಬೇಕು. ಒಂದು ಫ್ಯಾಮಿಲಿಗೆ 4 ಹಸುಗಳು ಅಥವಾ ಎಮ್ಮೆಗಳಿದ್ರೆ ಖಂಡಿತಲ್ಲೂ ಗ್ಯಾಸಲ್ಲೇ ಮಾಡ್ಕೊಂಡು ಅಡುಗೆ. 900 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೋಬೇಕು, ಅವಶ್ಯಕತೆ ಇಲ್ಲ. ಇದಕ್ಕೆ ಎಷ್ಟು ಖರ್ಚು ಸರ್? 10,000 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಸರ್. ಇದಕ್ಕೆ ಬಲೂನ್ಗೆ ಇದೆಲ್ಲ ಅವರೇ ಎಸ್ಟಾಬ್ಲಿಷ್ ಮಾಡಿಕೊಟ್ಟು ಹೋಗ್ತಾರೆ. 10,000 ಅವರೇ ಮಾಡ್ಬಿಡ್ತಾರೆ, ಇನ್ಸ್ಟಾಲ್ ಮಾಡಿಕೊಟ್ಟು ಹೋಗ್ತಾರೆ ವಿತ್ ಪೈಪ್ಸ್. ಇಲ್ಲ, ಅದೊಂದು ಪೋಲ್ ಒಂದು ಕೊಡಬೇಕು, ಗುಂಡಿ ಒಂದು ತೆಗೆದು ಕೊಡ್ಬೇಕು ಅಷ್ಟೇ. ಅದೊಂದು ಗುಂಡಿ ಓಡಿಸ್ಬೇಕು, ಇದೊಂದು ಕಂಬ ನೆಡಬೇಕು. ಉಳಿದೆಲ್ಲ ಅವರೇ ಮಾಡಿಕೊಟ್ಟು ಕನೆಕ್ಟ್ ಮಾಡಿಕೊಟ್ಟು ಹೋಗ್ತಾರೆ. 10,000ಕ್ಕೆ ಈ ಮೆಟೀರಿಯಲ್ ಎಲ್ಲ ಬರುತ್ತೆ? ಎಲ್ಲ ಅವರೇ ಎಸ್ಟಾಬ್ಲಿಷ್ ಮಾಡಿಕೊಟ್ಟು ಹೋಗ್ತಾರೆ, ಇನ್ಸ್ಟಾಲ್ ಮಾಡಿ ಕೊಟ್ಬಿಟ್ಟು ಓಕೆ ಹೋಗ್ತಾರೆ ಸರ್. ಸೂಪರ್. ಎಷ್ಟು ವರ್ಷ ಬರುತ್ತೆ ನಿಮ್ಗೆ ಸರ್? ಇದು 40 ವರ್ಷದ ಮೇಲೆ ಬರುತ್ತೆ ಅಂದರೆ ನೋಡಬೇಕು. ಇನ್ನು ಈಗಾಗಲೇ ಒಂದು 7-8 ವರ್ಷ ಆಗಿದೆ ಹಾಕ್ಸಿ. ಏನೂ ಆಗಿಲ್ಲ. ಮೇಂಟೆನೆನ್ಸ್ ಅದು ಸಗಳಿ ಕಲ್ಸ್ಬಿಡೋದು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಇನ್ನೊಂದೇನು ನಮಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಸರ್, ಆ ಸ್ಲರಿ ಬರುತ್ತಲ್ಲ, ಈ ಸ್ಲರಿ ಈಗ ಅಲ್ಲಿ ಸಗಣಿ ಕಲ್ಸ್ಬಿಟ್ರಿ, ಗ್ಯಾಸ್ ಮನೆಗೆ ಹೋಗ್ತಾ ಇದೆ ನೋಡಿ, ಇಲ್ಲಿ ಬರ್ತಾ ಇರ್ತದೆ, ಓವರ್ಫ್ಲೋ ಆಗಿ ಬರ್ತಾ ಇರ್ತದೆ, ಈ ಗುಂಡಿ ಬೀಳುತ್ತೆ. ನಾವೊಂದು ತೆಗೆದು ಎಲ್ಲ ಮರಕ್ಕೂ ಅದೇ ಸಾವಯವ ಕೃಷಿ ಅಂತ ಹೇಳಿದ್ನಲ್ಲ, ಇದಕ್ಕೊಂದು ನಮಗೆ ಪ್ಲಸ್ ಪಾಯಿಂಟ್. ಇದು ನಾವು ಕೆಮಿಕಲ್ ಇದು ಮೆನ್ನೂರು ಉಪಯೋಗಿಸಲ್ಲ. ಇದನ್ನೇ ಎಲ್ಲಾ ಗಿಡ ಮರಗಳಿಗೆ ಎಲ್ಲ ಹಾಕ್ತಿವಿ ನೋಡಿ, ಅಲ್ಲೆಲ್ಲ ಗಿಡಗಳಿಗೆಲ್ಲ ಹಾಕಿದ್ವಿ. ಅಲ್ಲಿ ಸಿಪಿ ಗಿಡಕ್ಕೂ ಹಾಕಿದೀವಿ ನೋಡಿ, ಇಲ್ಲೂ ಹಾಕಿದ್ವಿ. ಅದೇ ನೋಡಿ, ಬಿಟ್ಟಿದ್ದಾರೆ ಬನ್ನಿಲಿ ನೋಡಿ. ವಾವ್, ಈ ತರ ಇದು. ಸೊ ಇದು ಲಿಕ್ವಿಡ್ ಫಾರ್ಮ್ ಗೊಬ್ಬರ. ಇದು ತಗೊಳ್ತದ ಗಿಡ? ಅದೇ ತಗೊಳುತ್ತೆ ಅದು. ವಾವ್, ಗ್ರೇಟ್, ನೈಸ್ ಸರ್. ಸೊ ನಿಮ್ಮ ಮನೇಲಿ 7-8 ಹಸುಗಳು ಈ ತೋಟ ಸಾಕ್ತಾ ಇದೆ. ಓಕೆ, ಬನ್ನಿ ಫಸ್ಟ್ ಸೀಬೆ ನೋಡ್ಕೊಬರೋಣ. ಓಕೆ.
ಸರ್ 10,000 ರೂಪಾಯಿ ನಿಮ್ಮ ಮನೆ ಗ್ಯಾಸು ಬಂತು, ನಿಮ್ಮ ತೋಟ ಗೊಬ್ಬರನೂ ಆಯ್ತು. ಅದೇ ಸಾವಯವ ಕೃಷಿದೇ ಮೂಲ ಇದು ನಮ್ಗೆ ಸರ್. ವರ್ಷ ಪೂರ್ತಿ ಅದು ನಾನ್ ಸ್ಟಾಪ್ ಯಾಕಂದ್ರೆ ಹಸುಗಳು ಸಾಕಣೆ 360 ಹಾಕಿ ಆಗ್ತೇವೆ. ಒಂದು ಇನ್ನೂ ಜಾಸ್ತಿ ಬೇಕು ಅನ್ನೋದಾರೆ ಇನ್ನೂ 4 ಅಡಿಷನಲ್ ದನ ಕರ ಹಾಕಿದ್ರೆ ಇಡೀ ಸಂಸಾರ ನಿರ್ನಿಶ್ಚಿತವಾಗಿ ಇದು ಮಾಡಿದೆ. ಆಮೇಲೆ ಅಲ್ಟ್ರಾ ವೈಲೆಟ್ ಅದು ಇದು ಬಿಡುಗಡೆ ಆಗುತ್ತೆ ಆ ಗ್ಯಾಸ್ ಅಲ್ಲಿ. ಇದು ಹಂಗಲ್ಲ, ನ್ಯಾಚುರಲ್ ಗ್ಯಾಸು. ಮತ್ತೆ ಅಡುಗೆ ಊಟಕ್ಕೆ ಯಾವ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ. ಇದು ತುಂಬಾ ಹೆಲ್ತಿ ಗ್ಯಾಸ್ ಫ್ಯೂಯಲ್. ಓಕೆ. ಸೊ ನಿಮ್ 365 ದಿನ ಗ್ಯಾಸ್ ಇದ್ದೇ ಇರುತ್ತೆ? ಹೌದು ಸರ್, ಇರುತ್ತೆ. ಇದನ್ನ ಖಾಲಿ ಆಗೋಯ್ತು, ಬುಕ್ ಮಾಡಿಲ್ಲ, ಸಿಲಿಂಡರ್ ಬಂದಿಲ್ಲ, ಪ್ರಾಬ್ಲಮ್ ಇಲ್ಲ. ನಾವು ಅಡಿಷನಲ್ ಒಂದು ಮಡಿಕೊಂಡಿರ್ತೀವಿ ಗ್ಯಾಸ್. ಯಾಕೆ? ಏನಾರ ಅಕಸ್ಮಾತ್ ಗ್ಯಾಸ್ ಫಾರ್ಮ್ ಇದು ಮಳೆಗಾಲದಲ್ಲಿ ಅದರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಅವಾಗ ಅದನ್ನ ಟಚ್ ಮಾಡ್ಕೊಳ್ತೀವಿ. ಇಲ್ಲಾರೆ ನ್ಯಾಚುರಲ್ ಇದನ್ನೇ ಉಪಯೋಗಿಸ್ತೀವಿ. ವೆರಿ ನೈಸ್. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.